You shall be like God. ನೀವು ದೇವರ ಹಾಗೆ ಆಗುತ್ತೀರಿ. So God is communicating to man. ದೇವರು ಮನುಷ್ಯರೊಟ್ಟಿಗೆ ಸಂಪರ್ಕಿಸ್ತಾ ಇದ್ದಾನೆ. And as soon as God leaves, Satan communicates to man. ದೇವರು ಹೊರಟುಹೋದ ನಂತರ ಸೈತಾನನು ಕೂಡ ಮನುಷ್ಯರೊಟ್ಟಿಗೆ ಸಂಪರ್ಕಿಸ್ತಾ ಇದ್ದಾನೆ. Question: Is God communicating to us today? ಪ್ರಶ್ನೆ ಅಂದ್ರೆ Is God communicating to us today? ದೇವರು ನಮ್ಮೊಟ್ಟಿಗೆ ಈಗಿನ ಸಂಪರ್ಕಿಸ್ತಾ ಇದ್ದಾನ? Yes or no? ಹೌದೇ ಇಲ್ವಾ? How? ಹೇಗೆ? Through dreams? Through feeling? ಭಾವನೆಗಳ ಮುಖಾಂತರ? No. How? ಹೇಗೆ? Through the word of God. ದೇವರ ವಾಕ್ಯದ ಮುಖಾಂತರ. Yeah? God is speaking to us through His word. ದೇವರು ತನ್ನ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾನೆ. So when somebody is preaching from God's word, ಯಾರಾದ್ರೂ ದೇವರ ವಾಕ್ಯದಿಂದ ಮಾತನಾಡುವಾಗ who is speaking? ಯಾರು ಮಾತನಾಡ್ತಾ ಇದ್ದಾರೆ? Not the preacher. ಪ್ರಸಂಗಿ ಅಲ್ಲ. Then ಮತ್ತೆ God is speaking through His word, through His servant. ದೇವರು ತನ್ನ ವಾಕ್ಯದ ಮುಖಾಂತರ ತನ್ನ ಸೇವಕದ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. Okay? Is Satan speaking to us? ಸೈತಾನ ಮಾತನಾಡ್ತಾ ಇದ್ದಾನ? We don't have a Bible, no? Satan's Bible. We don't have. ಸೈತಾನ ಬೈಬಲ್ ನಿಮ್ಮ ಹತ್ರ ಇದೆಯಾ? ಇಲ್ಲಲ್ಲ. But does Satan speak to us? ಸೈತಾನ ಮಾತನಾಡ್ತಾನ ನಮ್ಮೊಟ್ಟಿಗೆ? Yes. ಹೌದಾ? How? ಹೇಗೆ? Through the world. ಲೋಕದ ಮುಖಾಂತರ. And through the things of the world. ಮತ್ತು ಲೋಕದ ಸಂಗತಿಗಳ ಮುಖಾಂತರ. And he teaches all the opposite. ಎಲ್ಲವನ್ನು ಕೂಡ ತದ್ವಿರುದ್ಧವಾದ ರೀತಿಯಲ್ಲಿಯೇ ಅವನು ಮಾತನಾಡ್ತಾನೆ. When God says man is created, ದೇವರು ಮನುಷ್ಯನು ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, does Satan teach? ಸೈತಾನ ಹೇಳ್ತಾನೆ, No, you came as a result of evolutionary process. ಸೈತಾನ ಏನ್ ಹೇಳ್ತಾನೆ? ಇಲ್ಲ ನೀನು ಸೃಷ್ಟಿಸಲ್ಪಡ್ಲಿಲ್ಲ, ನೀನು ವಿಕಾಸ ತರದಿಂದ ಅಥವಾ ವಿಕಾಸದ ಒಂದು ರೀತಿಯಲ್ಲಿ ನೀನು ಉಂಟು ಮಾಡಲ್ಪಟ್ಟಿದ್ದ ಬಂದಿದ್ದಿ. Bible says, ಸತ್ಯವೇದ ಹೇಳ್ತದೆ, killing is wrong. ಕೊಲೆ ಮಾಡುವುದು ತಪ್ಪು. What is the world teaching? ಲೋಕ ಏನ್ ಹೇಳ್ತದೆ? Abortion is fine. ಅಬಾರ್ಷನ್ ತೊಂದರೆ ಇಲ್ಲ, ಗರ್ಭಪಾತ ತೊಂದರೆ ಇಲ್ಲ. Bible says, ಸತ್ಯವೇದ ಹೇಳ್ತದೆ, physical relationship outside the marriage is wrong. ವಿವಾಹಕ್ಕೆ ಇತರವಾದಂತ ಅಥವಾ ವಿವಾಹೇತರವಾದಂತ ಸಂಬಂಧ, ಶಾರೀರಿಕ ಸಂಬಂಧ ತಪ್ಪು. What does devil say? ಸೈತಾನ ಏನ್ ಹೇಳ್ತಾನೆ? Living in relationship is fine. ಒಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವಂತದ್ದು ತೊಂದರೆ ಇಲ್ಲ, ಪರವಾಗಿಲ್ಲ. So all the opposite, whatever you find in the Bible is taught in the opposite way in the world by the devil. ದೇವರ ವಾಕ್ಯ ಏನ್ ಹೇಳ್ತದೋ ಅದಕ್ಕೆ ಲೋಕದ ಮುಖಾಂತರವಾಗಿ ತದ್ವಿರುದ್ಧವಾಗಿಯೇ ಸೈತಾನನ ಮಾತನಾಡುತ್ತಾನೆ. And he uses media. ಮತ್ತು ಅವನ ಮಾಧ್ಯಮಗಳನ್ನು ಉಪಯೋಗಿಸ್ತಾನೆ. You know, God used many media in the Bible. ದೇವರು ಕೂಡ ಸತ್ಯವೇದದಲ್ಲಿ ಅನೇಕ ಮಾಧ್ಯಮಗಳನ್ನು ಉಪಯೋಗಿಸ್ತಾನೆ. He gave them the tablets. ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾನೆ. He spoke to people. ಅವನು ಅವರೊಟ್ಟಿಗೆ ಮಾತನಾಡಿದ್ದಾನೆ. He spoke through dreams. ಕನಸುಗಳ ವ್ಯಕ್ತಿಗೆ ಮಾತನಾಡಿದ್ದಾನೆ. Spoke through lots, casting lot. ಮತ್ತು ಒಂದು ಚೀಟಿ ಎತ್ತುವುದರ ಮುಖಾಂತರವಾಗಿ ಕೂಡ ಅವನು ಮಾತನಾಡಿದ್ದಾನೆ. He spoke through his son. ಅಥವಾ ಆತನ ಮಗನ ಮುಖಾಂತರವಾಗಿ ಮಾತನಾಡಿದ್ದಾನೆ. That's what we find in Hebrews chapter 1 verse 1. ಅದನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಮಾತನಾಡ್ತೇವೆ. God in sundry times through the prophets and his apostles has spoken to us, and he has spoken to us through his dear son in these last days. ದೇವರು ಪುರಾತನ ಕಾಲದಲ್ಲಿ ತನ್ನ ಸೇವಕರ ಮುಖಾಂತರವಾಗಿ ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡಿದ್ದಾನೆ. ಕಾಲಾನಂತರದಲ್ಲಿ ಆತನ ಮಗನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. The same way the devil is using all the media to teach us something wrong. ಅದೇ ರೀತಿಯಲ್ಲಿ ಸೈತಾನನು ಕೂಡ ನಮಗೆ ತಪ್ಪಾದದನ್ನು ಕಲಿಸಲಿಕ್ಕೆ ಎಲ್ಲಾ ಮಾಧ್ಯಮಗಳನ್ನು ಕೂಡ ಅವನು ಉಪಯೋಗಿಸ್ತಾ ಇದ್ದಾನೆ. And I'm going to talk about the influence of media, especially on the youngsters. ವಿಶೇಷವಾಗಿ ನಾನು ಮಾತನಾಡ್ತಾ ಇರುವಂತದ್ದು ಯೌವನಸ್ಥರಲ್ಲಿ ಮಾಧ್ಯಮಗಳ ಪ್ರಭಾವ ಎಂಬುದಾಗಿ ಮಾತನಾಡುತ್ತೇವೆ. There are different type of media. One is class media. ಬೇರೆ ಬೇರೆ ರೀತಿಯಾದಂತಹ ಮಾಧ್ಯಮಗಳಿದೆ. ಒಂದು ಕ್ಲಾಸ್ ಮೀಡಿಯಾ ಎಂಬುದಾಗಿ ನೋಡ್ತೇವೆ. I am speaking, you are listening. That is exactly the media. ಆ ಮೀಡಿಯಾ ಏನಂದ್ರೆ ನಾನು ಮಾತನಾಡ್ತಾ ಇದ್ದೇನೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಅದು ಮಾಧ್ಯಮ. Then you have mass media. That means one person speaking to many people. ಮತ್ತೆ ಇನ್ನೊಂದು ಮಾಸ್ ಮೀಡಿಯಾ ಎಂಬುದಾಗಿ ನೋಡ್ತೇವೆ. ಒಬ್ಬ ವ್ಯಕ್ತಿ ಅನೇಕ ಜನರೊಟ್ಟಿಗೆ ಮಾತನಾಡುತ್ತಾನೆ. Print media like magazines, newspaper, books. ಮತ್ತು ಹಾಗೆ ಮುದ್ರಣ ಮೀಡಿಯಾಗಳು ಸಹ ಮಾಧ್ಯಮಗಳು ಕೂಡ ಇದೆ. ನ್ಯೂಸ್ ಪೇಪರ್, ಮ್ಯಾಗಝಿನ್ ಈ ರೀತಿಯಾಗಿ. We have audio media like radio, FM, and Spotify or iTunes, and Amazon songs and all that. ಮತ್ತೆ ಅದೇ ರೀತಿಯಲ್ಲಿ ನಮಗೆ ಬೇರೆ ರೀತಿಯಾದಂತಹ ಮಾಧ್ಯಮ ಇದೆ. ರೇಡಿಯೋ ಇದೆ, ಅಮೆಜಾನ್ ಇದೆ, ಸ್ಪಾಟಿಫೈ ಇದೆ, ಇವೆಲ್ಲವೂ ಕೂಡ ಮಾಧ್ಯಮಗಳಾಗಿವೆ. You have visual media, things that you can see.
ಮತ್ತು ಅಫಿಷಿಯಲ್ ಆದಂತಹ ಒಂದು ಅಧಿಕೃತವಾದಂತಹ ಮೀಡಿಯಾಗಳಿವೆ, ಅದನ್ನು ನಾವು ನೋಡಬಹುದು. Then electronic media like internet. ಮತ್ತು ವಿದ್ಯುದ್ವಲ್ಕರಣವಾದಂತಹ ಒಂದು ಮೀಡಿಯಾ ಅಥವಾ ಮಾಧ್ಯಮ ಅಂದ್ರೆ ಅಂತರ್ಜಾಲ ಅಥವಾ ಇಂಟರ್ನೆಟ್. Now the question is, media right or wrong? ನಮಗೆ ಬರುವಂತಹ ಪ್ರಶ್ನೆ ಏನಂದ್ರೆ, ಮೀಡಿಯಾ ಅದು ಸರಿಯಾ ತಪ್ಪ? Is knife right or wrong? Good or bad? ಸರಿ. Is knife good or bad? ಈ ಕತ್ತಿ ಒಳ್ಳೆದೇ ಇಲ್ವಾ? ಒಳ್ಳೆದೇ ಕೆಟ್ಟದ? ಚಾಕು ಒಳ್ಳೆದೇ ಕೆಟ್ಟದ? Knife. ಕತ್ತಿ ಚಾಕು Good? ಒಳ್ಳೆದೇ ಕೆಟ್ಟದ? Bad. ಏಕೆ? Good and bad. ಒಳ್ಳೆದ? How it is good? ಹೆಂಗೆ ಒಳ್ಳೆದದು? When you cut vegetable. ಹೆಂಗೆ ಒಳ್ಳೆದು? When it becomes bad. ಅದು ಯಾವಾಗ ಕೆಟ್ಟದು? When you cut somebody, isn't it? ನೀವು ತರಕಾರಿ ಕಟ್ ಮಾಡಕ್ಕೆ ಒಳ್ಳೇದು, depending on how you use it. ಅಂದ್ರೆ ನಾವು ಹೇಗೆ ಉಪಯೋಗಿಸ್ತೋ ಅದ್ರ ಮೇಲೆ ಆಧಾರವಾಗಿರುತ್ತೆ. Is spittle good or bad? Spittle inside mouth. ಒಳಗಡೆ ಬಾಯೊಳಗಡೆ ಇಡ್ತಾರಲ್ಲ, ಅದು ಒಳ್ಳೆದೇ ಕೆಟ್ಟದ? ಉಮಿನೀರು. What do you call? ಅಡಿಕೆ ಅಥವಾ ಹೊಗೆ ಸೊಪ್ಪು ಅಲ್ಲ? ಸಲೈವಾ. What do you call? ಎಂಜಲು ಒಳ್ಳೆದೇ ಕೆಟ್ಟದ? ಕನ್ನಡದಲ್ಲಿ ಎಂಜಲು. Is it good or bad? ಒಳ್ಳೆದೇ ಕೆಟ್ಟದ? ಉಗುಳು ಅಥವಾ ಎಂಜಲು ಒಳ್ಳೆದೇ ಕೆಟ್ಟದ? Good or bad? ಒಳ್ಳೆದೇ ಕೆಟ್ಟದ? Whose ಎಂಜಲು is good? ಯಾರ ಎಂಜಲು ಒಳ್ಳೆದು? ಯಾರ ಎಂಜಲು ಒಳ್ಳೆದು? Good or bad? ಒಳ್ಳೆದೇ ಕೆಟ್ಟದ? If it is bad, you will not swallow. Do you swallow your saliva? ಒಂದು ವೇಳೆ ಕೆಟ್ಟದಾಗಿದ್ರೆ ಅದು ನಾವು ನುಂಗೋದಿಲ್ಲ. ನಾವು ಎಂಜಲು ನುಂಗ್ತೀವ ಇಲ್ವಾ? Every time we are swallowing, isn't it? ನಾವು ಪ್ರತಿ ಸಾರಿ ಕೂಡ ನುಂಗ್ತಾ ಇರ್ತೀವಲ್ವಾ? So it's good. ಒಳ್ಳೆದು. What happens if the saliva comes to your shirt? ಒಂದು ವೇಳೆ this side. ಆ ಎಂಜಲು ಇಲ್ಲೆಲ್ಲ ಬಂದ್ರೆ ಅಥವಾ ನಿಮ್ಮ ಶರ್ಟ್ ಮೇಲೆ ಬಂದ್ರೆ ಏನಾಗುತ್ತೆ? Good or bad? ಒಳ್ಳೆದೇ ಕೆಟ್ಟದ? What happens when you speak? Few drops falls into somebody's mouth. ಒಂದು ವೇಳೆ ನಾವು ಮಾತಾಡುವಾಗ ಯಾರ ಮುಖದ ಮೇಲಾದ್ರೂ ಬಿದ್ರೆ ಕೆಲವು ಹೇಗೆ? ಒಳ್ಳೆದೇ ಕೆಟ್ಟದ? Okay, now let's make this. Saliva is good only for you within your mouth, not outside. ಈ ಎಂಜಲು ಅನ್ನುವಂಥದ್ದು ನಿನ್ನ ಬಾಯೊಳಗೆ, ನಿನಗೆ ಮಾತ್ರ, ನಿನ್ನ ಬಾಯೊಳಗೆ ಮಾತ್ರ ಅದು ಒಳ್ಳೆದೇ ಹೊರತು ಹೊರಗಡೆ ಅದು ಒಳ್ಳೆದಲ್ಲ. That means it has a limitation. It has a space to work, and it is amoral, meaning it is not bad, neither bad nor good. ಅಂದ್ರೆ ಅದಕ್ಕೆ ಒಂದು ಸ್ಥಳ ಇದೆ, ಒಂದು ಆ ಜಾಗ ಇದೆ, ಅದಕ್ಕೆ ಒಂದು ಮಿತಿ ಇದೆ, ಅದರಲ್ಲಿ ಮಾತ್ರವೇ ಅದು ಒಳ್ಳೆದೇ ಹೊರತು ಅದು ಒಳ್ಳೆದ ಕೆಟ್ಟದೆ ಅನ್ನುವಂಥ ವಿಷಯ. Satan is using internet. Satan is using radio. Satan is using television. Satan is using WhatsApp. Satan is using movies. Satan is using serials. We should not use as children of God. Nothing. Can I say that? ಒಂದು ವೇಳೆ ಸೈತಾನ್ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾನೆ, ಸೈತಾನ್ ಆ ಸಿನಿಮಾಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಸೈತಾನ್ ಧಾರಾವಾಹಿಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಸೈತಾನ್ ವಾಟ್ಸ್ಆಪ್ ಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಆದ್ರಿಂದ ನಾವು ಅದನ್ನು ಯೂಸ್ ಮಾಡಬಾರ್ದು ಅಥವಾ ಉಪಯೋಗಿಸಬಾರ್ದು ಎಂಬುದಾಗಿ ಹೇಳುತ್ತೆ. ಸರಿನಾ ತಪ್ಪ ಹೇಳ್ಬೋದು ನಾನು? That's a wrong statement, isn't it? ಅದು ತಪ್ಪಾದ ಹೇಳಿಕೆ ಅಲ್ವಾ? To use it, ನಾನು ಉಪಯೋಗಿಸಬೇಕು, but we have to use it wisely. ನಾವು ಅದನ್ನ ಒಂದು ಜ್ಞಾನವುಳ್ಳವರಾಗಿ ಉಪಯೋಗಿಸಬೇಕು. Because media is very powerful. ಯಾಕೆಂದ್ರೆ ಮಾಧ್ಯಮ ಎನ್ನುವಂಥದ್ದು ಬಹಳ ಶಕ್ತಿದಾಯಕವಾದದ್ದು. Media is teaching how to think. ಈ ಮಾಧ್ಯಮ ಎನ್ನುವಂಥದ್ದು ಹೇಗೆ ಆಲೋಚನೆ ಮಾಡಬೇಕೆಂಬುದಾಗಿ ನಮಗೆ ಕಲಿಸ್ತದೆ. Media is making your opinion. ಮಾಧ್ಯಮಗಳು ನಮಗೆ ಅಭಿಪ್ರಾಯಗಳನ್ನು ತಿಳಿಸುವಂತದ್ದಾಗಿದೆ. You know, all your thinking pattern is shaped by what you see, what you hear, and what you read. ನೀನು ಏನು ಓದ್ತೀಯಾ, ನೀನು ಏನು ಆಲೋಚನೆ ಮಾಡ್ತೀಯಾ, ಏನು ನೋಡ್ತೀಯ ಅನ್ನುವಂಥದ್ದು ನಿನ್ನ ಆಲೋಚನೆಯನ್ನು ಮಾಡಲಿಕ್ಕೆ ನಿನಗೆ ಸಹಾಯ ಮಾಡುವಂತದ್ದಾಗಿದೆ. You know, close to 65,000 publications are there in India. ಒಂದು ಸುಮಾರು 65,000 ಪಬ್ಲಿಕೇಶನ್ಸ್ ಅಥವಾ ಆ ಮುದ್ರಣಗಳು ನಮ್ಮ ಭಾರತ ದೇಶದಲ್ಲಿದೆ. And sometimes TV becomes a third parent. ಮತ್ತು ಕೆಲವು ಸಾರಿ ಈ ಟಿವಿ ಕೂಡ ಒಂದು ಮಾಧ್ಯಮವಾಗಿ ಬರ್ತದೆ. You know, all what you see in television may not be acceptable for us as Christians. ಒಂದು ವೇಳೆ ನಾವು ದೂರದರ್ಶನದಲ್ಲಿ ನೋಡುವಂತ ಎಲ್ಲಾ ವಿಷಯಗಳು ಕ್ರೈಸ್ತರಾದಂತ ನಮಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. Sometimes good news or bad news, sometimes neutral news you find. ಕೆಲವು ಸಾರಿ ಒಳ್ಳೆ ವಾರ್ತೆ ಬರ್ತದೆ, ಕೆಲವು ಸಾರಿ ಕೆಟ್ಟಾದ ವಾರ್ತೆ ಬರ್ತದೆ, ಕೆಲವು ಸಾರಿ ಒಂದು ಮಧ್ಯಂತರದ ವಾರ್ತೆ ಕೂಡ ಬರುವಂತದ್ದಾಗಿದೆ. But usually when a negative news comes, everybody will look at. Negative news. ಯಾವಾಗಲಾದ್ರೂ ಒಂದು ನಕಾರಾತ್ಮಕವಾದಂತ ವಾರ್ತೆ ಬಂದಾಗ ಎಲ್ಲರೂ ಅದನ್ನು ನೋಡ್ತಾರೆ. You know that 3-letter word? ಆ 3 ಅಕ್ಷರದ ವರ್ಡ್ ಗೊತ್ತಲ್ಲ ನಿಮ್ಗೆ? As soon as you see that, you want to see what it is. ಅದನ್ನು ನೋಡಿದ ತಕ್ಷಣ ನಿಮಗೆ ನೋಡ್ಬೇಕು ಅದೇನೆಂಬುದಾಗಿ.
And today we don't have time to talk about everything, so we'll talk about only mobile phone, one example. ಈ ದಿನ ನನಗೆ ಎಲ್ಲಾ ವಿಷಯಗಳ ಕುರಿತಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ, ಆದ್ರಿಂದ ಈ ದಿನ ಕೇವಲ ಮೊಬೈಲ್ ಫೋನ್ ವಿಷಯವಾಗಿ ಮಾತ್ರ ಮಾತಾಡೋಣ. Okay, how many fingers you have? ನಿಮ್ಮಲ್ಲಿ ಎಷ್ಟು ಜನ ಮೊಬೈಲ್ ಫೋನ್ ಇದೆ? Right? Now, if you are writing, write yes or no. If you have no paper, I want you to fold your finger if the answer is yes. Because I'm going to ask some questions. If the answer is yes, fold like this. Number 2, if the answer is yes, fold this. Okay? Okay? ಅಂದ್ರೆ ನಾನು 4 ಪ್ರಶ್ನೆಗಳನ್ನ ಕೇಳ್ತೇನೆ, ಇದನ್ನ ನಿಮ್ಮ ಬೆರಳುಗಳು ಇಟ್ಕೊಳ್ಳಿ. ಹೌದು ಅಂದ್ರೆ ನೀವು ಮರ್ಚಿ, ಮತ್ತೆ ಎರಡನೇದಾಗಿರುವಂತದ್ದು ಪ್ರಶ್ನೆಗಳು ಕೂಡ ಹೌದು ಅಂದ್ರೆ ಈ ರೀತಿಯಾಗಿ ಮರ್ಚಿ. ಓಕೆ? Okay? Otherwise, if you are writing, just write yes, no. Okay? ಅಂದ್ರೆ ನೀವು ಬರ್ಕೊಳ್ತಾ ಇದ್ರೆ ಎಸ್ ಅಥವಾ ನೋ ಎಂಬುದಾಗಿ ಬರ್ಕೊಳ್ಳಿ. I have 15 questions. ನಾನು ಕೆಲವು ಪ್ರಶ್ನೆಗಳಿವೆ ನನ್ನ ಹತ್ರ. Just say yes or no. Okay? ನೀವು ಎಸ್ ಅಥವಾ ಇಲ್ಲ, ಹೌದು ಅಥವಾ ಇಲ್ಲ ಎಂಬುದಾಗಿ ಹೇಳಿ. Shall we start? ಪ್ರಾರಂಭ ಮಾಡೋಣವಾ? Okay? Now, Okay. be truthful to yourself. You don't have to don't copy the answer. Okay? ನೀವು ನಿಮ್ಮಷ್ಟಕ್ಕೆ ನೀವು ನಿಷ್ಠೆ ಉಳ್ಳವರಾಗಿರಿ, ಸತ್ಯವಂತರಾಗಿರಿ, ಬೇರೆ ವಿಷಯ ಬಿಟ್ಬಿಡಿ. Okay. Now, are you spending more time on your cell phone or smartphone than you should? ನೀನು ಉಪಯೋಗಿಸಬೇಕಾದ ಸಮಯಕ್ಕಿಂತಲೂ ಕೂಡ ನಿನ್ನ ಸಮಯವನ್ನು ಹೆಚ್ಚಾಗಿ ನಿನ್ನ ಮೊಬೈಲ್ ನಲ್ಲಿ ಕಳೆಯುತ್ತಾ ಇದ್ದೀಯಾ? If the answer is yes, write yes. ಒಂದು ವೇಳೆ ಹೌದು ಎಂಬುದಾಗಿ ಹೇಳಿದ್ರೆ ಹೌದು ಎಂಬುದಾಗಿ ಬರೀರಿ. If no paper, just fold your finger. Okay? ಒಂದು ವೇಳೆ ಪೇಪರ್ ಇಲ್ಲ ಅಂದ್ರೆ ನೀವು ಕೈಯನ್ನು ಮಡಚಿರಿ. Okay. Can I go to the second question? ಎರಡನೇ ಪ್ರಶ್ನೆ ಹೋಗೋಣವಾ? Second question. Have you found yourself wasting time because you are looking at your phone? You missed a bus or you were late because you were looking at the phone. ಒಂದು ವೇಳೆ ನೀವು ನಿಮ್ಮ ಫೋನ್ ನ ಮುಖಾಂತರ ಅಥವಾ ಫೋನ್ ನಲ್ಲಿ ಫೋನ್ ಉಪಯೋಗಿಸೋದ್ರಿಂದ ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ? Third one. ಮೂರನೇದು. Have you forgotten some essential things because you are using your phone? Like you kept some milk in the oven, but you were watching this, and milk is boiling, and milk came to your feet. ಒಂದು ವೇಳೆ ನೀವು ಫೋನ್ ಅನ್ನ ಉಪಯೋಗಿಸ್ತಾ ಇರೋದ್ರಿಂದ ಪ್ರಾಮುಖ್ಯವಾದಂತ ವಿಷಯಗಳನ್ನು ಕೂಡ ನೀವು ಕಳ್ಕೊಳ್ತಾ ಇದ್ದೀರಾ. ಉದಾಹರಣೆಗೆ ಆ ಹಾಲನ್ನ ಒಲೆ ಮೇಲೆ ಇಟ್ಟಿರ್ತೀರಾ, ಸ್ಟವ್ ಮೇಲೆ ಇಟ್ಟಿರ್ತೀರಾ, ನೀವು ಫೋನ್ ನೋಡ್ತಾ ಇರೋದ್ರಿಂದ ಹಾಲೇನಾಗ್ತದೆ, ಹೋಗ್ತದೆ, ನಿಮ್ಮ ಕಾಲ್ನವರೆಗೂ ಬರುತ್ತೆ. Fourth question. ನಾಲ್ಕನೇ ಪ್ರಶ್ನೆ. I prefer texting, commenting or emailing to talking in person. I don't like to talk in person, but this is very comfortable. Message or texting. ನಾನು ನೇರವಾಗಿ ಮಾತಾಡ್ತಾ ಇಲ್ಲ, ಅದನ್ನ ಟೆಕ್ಸ್ಟ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಮೆಸೇಜ್ ಅಥವಾ ಇಮೇಲ್ ನ ಮುಖಾಂತರವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಇದು ಬಹಳ ಆದರಣೆ ಅಥವಾ ಬಹಳ ಕಂಫರ್ಟ್ ಆಗಿರುವಂತದ್ದು. Fifth question. ಐದನೇ ಪ್ರಶ್ನೆ. Have you been using a cell phone, smartphone recently? Like phone is for calling, but I like a smartphone because I want to watch, I want to take picture. I'm using this gadget so much. ನಾನು ಉಪಯೋಗಿಸಬೇಕಾದಂತಹ ವಿಷಯಕ್ಕಿಂತಲೂ ಕೂಡ ಹೆಚ್ಚಾಗಿದ್ದಂತ ರೀತಿಯಲ್ಲಿ ನಾನು ಸೆಲ್ ಫೋನ್ ಅನ್ನು ಉಪಯೋಗಿಸ್ತಾ ಇದ್ದೇನಾ ಅಥವಾ ನಾನು ಏನಾದ್ರೂ ನೋಡ್ಲಿಕ್ಕೋ, ನಾನು ಪಿಕ್ಚರ್ ನ ತೆಗಿಲಿಕ್ಕೋ, ಈ ರೀತಿಯಾಗಿ. Now, are you thinking that I am spending too much of time in mobile and that's not good? ನಾನು ಬಹಳ ಹೆಚ್ಚಾಗಿ ಮೊಬೈಲ್ ಫೋನ್ ಅನ್ನು ಉಪಯೋಗಿಸ್ತಾ ಇದ್ದೇನೆ, ಅದು ಸರಿಯಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡಿದ್ದೀರಾ? Tell me yes or no. Write yes or no. ಹೌದು ಅಥವಾ ಇಲ್ಲ ಎಂಬುದಾಗಿ ಬರ್ಕೊಳ್ಳಿ. Do you keep your phone turned on under your pillow or within reach when you sleep? So that even in sleep you will look for your phone. ಏಳನೇದಾಗಿ, ನೀವು ಮಲ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ತಲೆದಿಂಬಿನ ಕೆಳಗೋ ಅಥವಾ ನಿಮಗೆ ಬಹಳ ಸಮೀಪಕ್ಕೆ ಸಿಕ್ಕುವಂತಹ ಜಾಗ, ಒಂದು ವೇಳೆ ಯಾವ್ದಾದ್ರು ಸಂದೇಶ ಬಂದಾಗ ಬಹಳ ಬೇಗನೆ ದೊರಕುವಂತ ಸ್ಥಳದಲ್ಲಿ ನಿಮ್ಮ ಫೋನ್ ಇಡ್ತಾ ಇದ್ದೀರಾ? Okay. Are you thinking that spending so much time on your phone is not right? Like sometimes you have a guilty feeling, I'm spending so much of time in phone. ನಾನು ಫೋನ್ನಲ್ಲಿ ಹೆಚ್ಚಾದಂತ ಸಮಯವನ್ನು ಉಪಯೋಗಿಸ್ತಾ ಇದ್ದೇನೆ ಎನ್ನುವಂತ ಭಾವನೆ ನಿಮ್ಮಲ್ಲಿ ಬರ್ತಾ ಇದೆ. ಹೌದು, ನಾನು ಹೆಚ್ಚಾಗಿ ಫೋನ್ ಉಪಯೋಗಿಸ್ತಾ ಇದ್ದೇನೆ, ಸರಿಯಲ್ಲ ಎನ್ನುವಂತ ಭಾವನೆ ನಿಮಗೆ ಬರ್ತಾ ಇದೆಯಾ? Okay. Do you see every text you receive day and night and reply immediately? ಪ್ರತಿ Whenever I get a message, I want to immediately send a response. ಪ್ರತಿ ರಾತ್ರಿ ಹಗಲು ನಿಮಗೆ ಬರುವಂತ ಸಂದೇಶಗಳಿಗೆ ತಕ್ಷಣವೇ ನೀವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರೆ ಉತ್ತರ ಕೊಡ್ತಾ ಇದ್ದೀರಾ? ತಕ್ಷಣ ನೋಡಿದ ತಕ್ಷಣ. How about while you are driving? ನೀವು ಡ್ರೈವ್ ಮಾಡುವಂತ ಸಮಯದಲ್ಲಿ ಹೇಗೆ? Smiley, like, ಸ್ಮೈಲೀಸ್, ಲೈಕ್ಸ್, ಪಿಕ್. Do you do that? ನೀವು ಮಾಡ್ತೀರಾ ಅದನ್ನ?
Does your phone use seem to be distract from your other skills that you are not able to read or write or study or do something creatively because this is more comfortable than maybe pouring water to, to the plants? ನಿಮ್ಮ ಫೋನ್ ನಿಮ್ಮ ಕೌಶಲ್ಯಗಳಿಗೆ ಅಂದ್ರೆ ಓದೋದು ಬರೆಯೋದು, ಯಾಕಂದ್ರೆ ಇದನ್ನೇ ನೋಡ್ತಾ ಇರೋದ್ರಿಂದ ನೀರು ಗಿಡಕ್ಕೆ ನೀರು ಹಾಕೋದು ಕೂಡ ನಿಮ್ಗೆ ತಪ್ಪಿಸ್ತಾ ಇದೆಯಾ, ಅಥವಾ ನಿಮ್ಮ ಗಮನವನ್ನ ಬೇರೆ ಕಡೆ ಅಥವಾ ಫೋನ್ ಕಡೆಗೆ ಮಾತ್ರ ಇಟ್ಕೊಳ್ತಾ ಇದೆಯಾ? What happens if you forget your phone somewhere in the car or it fell down and broken? It's almost like breaking your heart, isn't it? ಒಂದು ವೇಳೆ leg is broken, it's okay. Phone is broken, no, that's not okay. ಒಂದು ವೇಳೆ ನಿಮ್ಮ ಫೋನ್ ಎಲ್ಲಾದ್ರೂ ನೀವು ಬಿಟ್ಟರೆ ನಿಮ್ಮ ಕಾರಲ್ಲೆಲ್ಲ ಅಥವಾ ಮೇಲಿಂದ ಕೆಳಗಡೆ ಬಿತ್ತು, ಏನಾಗ್ತದೆ? ನಿಮ್ಮ ಹೃದಯನೇ ಹೊಡೆದೋದಂಗಾಗತ್ತಲ್ಲ. ಕಾಲು ಮುರಿದ್ರೂ ಪರವಾಗಿಲ್ಲ, ಫೋನ್ ಮಾತ್ರ ಏನಾಗಬಾರ್ದು. Do you look at your phone while you are eating? ನೀವು ಊಟ ಮಾಡ್ಬೇಕಾದ್ರೆ ಫೋನ್ ನೋಡ್ತೀರಾ? Some people eat what they have thrown while this curry leaf and bone piece they keep aside, no? But while they are reading this, they'll take again. They won't even look at what they are eating. ಕೆಲವು ಜನರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಫೋನ್ ನೋಡ್ಕೊಂಡು ಅವ್ರೇನ್ ಸೈಡ್ಗೆ ಇಟ್ಟಿರ್ತಾರಲ್ಲ, ಮೂಳೆ, ಕರ್ಬೇವಿನ ಸೊಪ್ಪು ಅವೆಲ್ಲ ಮಾಡ್ತಾರೆ, ಹಿಂಗ್ ಇಟ್ಕೊಂಡು ಬಾಯ್ ಸರಿ ಇಲ್ಲ, ಆ ರೀತಿ ಮಾಡ್ತಾ ಇದೀರಾ? Do you feel the urge to check your phone when the notification beeps? ಆ ನೋಟಿಫಿಕೇಶನ್ ಸೌಂಡ್ ಮಾಡಿದಾಗ ಅಥವಾ ಶಬ್ದ ಮಾಡಿದಾಗ ತಕ್ಷಣ ನೋಡ್ತೀರಾ ನಿಮ್ ಫೋನ್ ಅನ್ನ? 14. Do you check your phone several times a day even though you know there is nothing new, nothing important, but still you read the same message again and again? ಏನು ಹೊಸದೇನೂ ಇಲ್ಲ, ಯಾವುದು ಪ್ರಾಮುಖ್ಯ ಅಲ್ಲ, ಆದ್ರೂ ಕೂಡ ಬರ್ತಾ ಇರೋಂತ ಮೆಸೇಜ್ಗಳೇ ಬರ್ತಾ ಇದೆ, ಆದ್ರೂ ಕೂಡ ಒಂದು ದಿನದಲ್ಲಿ ಅನೇಕ ಸಲ ನೀವು ಫೋನ್ ನೋಡ್ತಿರ್ತೀರಾ? Like you come back from the school and open the fridge, there is nothing, but still you open the fridge and see, isn't it? Something like that. ನೀವು ಸ್ಕೂಲಿಂದ ಬಂದ ತಕ್ಷಣ ನಿಮಗೆ ಗೊತ್ತು ಅಲ್ಲಿ ಏನು ಇರೋದಿಲ್ಲ ಎಂಬುದಾಗಿ, ಫ್ರಿಡ್ಜ್ ಅಲ್ಲಿ ಏನಿರೋದಿಲ್ಲ ಎಂಬುದಾಗಿ, ಆದ್ರೂ ಕೂಡ ತೆಗೆದು ನೋಡುವಂತ ಒಂದು ಅಭ್ಯಾಸ. Do your parents scold you and they criticize you because you are using our phone? ನೀವು ಫೋನ್ ಅನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ನಿಮ್ಮ ಪೋಷಕರು ನಿಮ್ಮನ್ನು ಬೈಯೋದು, ನಿಮ್ಮನ್ನ ಟೀಕಿಸೋದು ಮಾಡ್ತಾರಾ? I'm done with 15 questions, okay? 15 ಕ್ವಶನ್ ಮುಗೀತು. Now let's look at the score. ಈಗ ಸ್ಕೋರ್ ನೋಡೋಣ. Now you count how many yes you have, okay? ನಿಮ್ಮಲ್ಲಿ ಎಷ್ಟು ಎಸ್ ಇದೆ ಎಂಬುದಾಗಿ ನೀವು ಎಣಿಸ್ಕೊಳ್ಳಿ, ಎಷ್ಟು ಎಸ್ ಬರ್ಕೊಂಡಿದ್ದೀರಾ. If it is only 1 or 2, you don't have any mobile addiction. 1 ಅಥವಾ 2ರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಅಡಿಕ್ಷನ್ ಅಥವಾ ವ್ಯಸನ ಇರೋದಿಲ್ಲ. You are safe. ನೀವು ಬಹಳ ಸೇಫ್ ಆಗಿರ್ತೀರಾ. 3 to 4, 3ರಿಂದ 4 you are leaning towards mobile addiction. ನೀವು ಆ ಒಂದು ಮೊಬೈಲ್ ನ ವ್ಯಸನಕ್ಕೆ ನೀವು ಅದಕ್ಕೆ ಹತ್ರವಾಗ್ತಾ ಇರ್ತೀರಾ. 5 to 7, you are already in that addiction. 5ರಿಂದ 7 ಸಾರಿ ನೀವು ಈಗಾಗಲೇ ಅಡಿಕ್ಟ್ ಆಗಿರ್ತೀರಾ, ವ್ಯಸನವರಾಗಿರ್ತೀರಾ. And from 8 onwards, you have a serious mobile phone addiction. Consider seeing a psychologist, psychiatrist or psychotherapist who specializes in behavioral therapy, because now they have added this as one of the psychological disorder. In the modern dictionary of mental disease, addiction to phone is one of the mental disorder. 8ಕ್ಕಿಂತ ಹೆಚ್ಚಾಗಿ ನಿಮ್ಮ ಫೋನ್ ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ನೀವು ಮಾನಸಿಕ ತಜ್ಞರನ್ನ ಭೇಟಿ ಮಾಡುವಂತದ್ದು ಒಳ್ಳೇದು. ಯಾಕಂದ್ರೆ ಇತ್ತೀಚೆಗೆ ಒಂದು ಸರ್ವೆ ಬಂದ ಪ್ರಕಾರ ಈ ಫೋನ್ ಅನ್ನ ಹೆಚ್ಚಾಗಿ ಫೋನ್ ವ್ಯಸನಿಗಳು ಕೂಡ ಇದೊಂದು ಕೂಡ ಮಾನಸಿಕವಾದಂತ ರೋಗ ಎಂಬುದಾಗಿ ಗೊತ್ತಾಗಿದೆ. That's known as behavioral disorder. ಅದು ನಮ್ಮ ನಡವಳಿಕೆಯಲ್ಲಿರುವಂತಹ ಅಸ್ತವ್ಯಸ್ತತೆ. Have you seen some people pulling their hair? Right? That's behavioral disorder. Putting their hand inside the finger inside the nose every time. ಕೆಲವು ಜನ ಏನ್ ಮಾಡ್ತಿರ್ತಾರೆ, ಕೂತು ಕಿತ್ಕೊಂತ ಇರ್ತಾರೆ, ಸ್ಕ್ರಾಚಿಂಗ್, ತಲೆ ಕೆರ್ಕೊಳ್ಳೋದು, ಕಂಟಿನ್ಯೂಸ್ಲಿ ಅವ್ರನ್ನ ಏನ್ ಮಾಡ್ತಾ ಇರ್ತಾರೆ, ಮಾಡ್ತಾನೆ ಇರ್ತಾರೆ. This is something like that. ಇದು ಕೂಡ ಹಂಗೇನೆ. ಯಾವುದು? ಫೋನ್. Let me talk about something advantage. ಇದು ಒಂದು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳೋಣ. Can you tell me some of the advantages of social media? ಸರಿ, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣಗಳ ಕೆಲವು ಉಪಯೋಗಗಳನ್ನು ಹೇಳ್ತೀರಾ? Like you have Facebook, you have Twitter, or what's that?
Snapchat or Instagram or Twitter, whichever social, there are several, hundreds of social media. Facebook. What are some of the, benefits? Tell me. Facebook ಇದೆ, Twitter ಇದೆ, Instagram ಇದೆ, ಆಮೇಲೆ ವಾಟ್ಸ್ಆಪ್ ಇದೆ, ಈ ರೀತಿಯಾಗಿ ಅನೇಕ ನೂರಾರು ಸಾಮಾಜಿಕ ಮಾಧ್ಯಮಗಳಿವೆ. ಅದರಲ್ಲಿ ಯಾವ್ದಾದ್ರು ಕೆಲವು ಉಪಯೋಗಗಳನ್ನು ನೀವು ಹೇಳ್ಬೋದಾ? Spreading news, good news and bad news also, right? Yeah. ಏನ್ ಮಾಡುದು? ವಾರ್ತೆಯನ್ನ ಸ್ಪ್ರೆಡ್ ಮಾಡುವಂತದ್ದು, ಹಂಚೋದು. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. Any other? ಬೇರೆ ಏನಾದ್ರು? What's that? Fast communication, yes. ಬಹಳ ವೇಗವಾಗಿ ಸಂಪರ್ಕ ಮಾಡುವಂತದ್ದು. Yes. Reachability, yeah. ಸಂಪರ್ಕಿಸುವಂತದ್ದು, ತಲುಪುವಂತದ್ದು. Yeah, within these 2 years we have had lot of TikTok stars, isn't it? 2 ವರ್ಷಗಳಲ್ಲಿ ಅನೇಕ ಟಿಕ್ಟಾಕ್ ಸ್ಟಾರ್ಸ್ ಬಂದಿದ್ದಾರೆ. Okay. Somebody singing in the kitchen became world famous, right? Viral, yeah. ಯಾರಾದ್ರೂ ಆ ಒಂದು ಅಡಿಗೆ ಮೇಲೆ ಕುಕ್ ಮಾಡುವಂತದ್ದು ಸಹ ವೈರಲ್ ಮಾಡಬಹುದು. Any other thing? ಬೇರೆ ಯಾರಾದ್ರೂ? What's that? Control, okay. ನಿಯಂತ್ರಣ. You can get in touch with your friends. ನಿಮ್ಮ ಸ್ನೇಹಿತರೊಟ್ಟಿಗೆ ನೀವು ಸಂಪರ್ಕ ಬೆಳೆಸಬಹುದು, right? ಅಲ್ವಾ? Someone who studied with you in LKG, but you never met him for the last 20 years, but you know what breakfast he had yesterday, right? ನೀವು LKG ಒಟ್ಟಿಗೆ ಓದಿರ್ತೀರಾ, 20 ವರ್ಷದಿಂದ ಅವ್ರನ್ನ ನೋಡಿರೋದಿಲ್ಲ, ಭೇಟಿನ ಮಾಡಿರೋದಿಲ್ಲ, ಬೆಳಗ್ಗೆ ಏನ್ ತಿಂಡಿ ತಿಂದೆಂಬುದಾಗಿ ಕೇಳ್ಬೋದು. Because he has taken a picture, ಯಾಕೆಂದ್ರೆ ಒಂದು ಪಿಕ್ಚರ್ ತೆಗೆದುಕೊಂಡಿರ್ತಾರೆ. At KFC enjoying. KFC ನ ತಿಂತಾ ಇದ್ದೇನೆ, ಎಂಜಾಯ್ ಮಾಡ್ತಾ ಇದ್ದೇನೆ. Okay. So we have some advantages. ಆ ರೀತಿಯಾದಂತ ಕೆಲವು ಉಪಯೋಗ. Worldwide connectivity. ಇಡೀ ವಿಶ್ವದಾದ್ಯಂತ ನಾವು ಸಂಪರ್ಕವನ್ನು ಇಟ್ಕೊಳ್ಬಹುದು. Social relationship. ಸಾಮಾಜಿಕ ಸಂಬಂಧ. You can share your thoughts and ideas. ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಆ ಯೋಚನೆಗಳನ್ನು ನೀವು ಹಂಚಿಕೊಳ್ಳಬಹುದು. Information and knowledge. ಮತ್ತು ಜ್ಞಾನವನ್ನ ಮತ್ತು ಮಾಹಿತಿಯನ್ನು ಪಡ್ಕೊಳ್ಬಹುದು. You can educate yourself. ನಿಮ್ಮಷ್ಟಕ್ಕೆ ನೀವೇ ಅದರಲ್ಲಿ ಆ ಒಂದು ಅಧ್ಯಯನ ಮಾಡಿಕೊಳ್ಳಬಹುದು. You can get a job and earn money through media. ಮತ್ತು ಮಾಧ್ಯಮಗಳ ಮುಖಾಂತರವಾಗಿ ಕೆಲಸ ಪಡ್ಕೊಂಡು ಹಣವನ್ನು ಕೂಡ ಸಂಪಾದನೆ ಮಾಡಬಹುದು. Let me talk about some of the weaknesses. ಮತ್ತು ಕೆಲವು ಬಲಹೀನತೆಗಳ ಕುರಿತಾಗಿ ಮಾತನಾಡೋಣ. One is it affects your health. ಮೊದಲನೇದಾಗಿ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. You sit in front of a television or with the mobile, you eat, you don't know what you are eating, what you are consuming, you will become fat. ನೀವು ಟೆಲಿವಿಷನ್ ಮುಂದೆ, ಮೊಬೈಲ್ ಮುಂದೆ ಕುತ್ಕೊಂಡು ತಿಂತಾ ಇರುವಂತ ಸಂದರ್ಭದಲ್ಲಿ ನೀವೇನ್ ತಿಂತಾ ಇದ್ರಿ ಎಂಬುದಾಗಿ ಗೊತ್ತಾಗೋದಿಲ್ಲ. ನೀವು ತಿಂದು ಬಹಳ ಕೊಬ್ಬು ಬರುತ್ತೆ. Yeah, it is known as carpal tunnel syndrome. ಅದನ್ನ ಕಾರ್ಪಲ್ ಟನಲ್ ಸಿಂಡ್ರೋಮ್ ಎಂಬುದಾಗಿ ನಾವು ನೋಡ್ತೇವೆ. ಐ ಪ್ರಾಬ್ಲಮ್, ನಮ್ಮ ಕಣ್ಣಿನ ಸಮಸ್ಯೆ, ಓವರ್ ವೆಯ್ಟ್, ಬಹಳ ಅತಿ ಇದಾದಂತಹ ದೇಹದಾಢ್ಯತೆ. ಇಟ್ ಅಫೆಕ್ಟ್ಸ್ ಯುವರ್ ಸ್ಟಡೀಸ್, ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಅದು ಪ್ರಭಾವ ಬೀರುತ್ತೆ. ಆಫ್ ಕೋರ್ಸ್ ವೇಸ್ಟ್ ಆಫ್ ಟೈಮ್, ಮತ್ತು ಸಮಯ ವ್ಯರ್ಥ ಆಗ್ತದೆ. ಇಟ್ ಅಫೆಕ್ಟ್ಸ್ ಯುವರ್ ಬಿಹೇವಿಯರ್, ನಿಮ್ಮ ನಡವಳಿಕೆ ಮೇಲೆ ಅದು ಪ್ರಭಾವ ಬೀರುತ್ತೆ. ಬಿಕಾಸ್ ಯು ಟೆಂಡ್ ಟು ಕಾಪಿ ವಾಟ್ ಎವರ್ ಯು ಸಿ. ಯಾಕೆಂದ್ರೆ ಬೇರೆಯವರು ಉಪಯೋಗಿಸುವಂತದ್ದನ್ನ ನೀವು ನಕಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಯು ಗೆಟ್ ಇನ್ ಟಚ್ ವಿತ್ ರಾಂಗ್ ಕೈಂಡ್ ಆಫ್ ಪೀಪಲ್. ಬೇರೆ ಒಂದು ತಪ್ಪಾದಂತಹ ಜನರೊಟ್ಟಿಗೆ ನೀವು ಸಂಪರ್ಕವನ್ನು ಬಯಸ್ತೀರಾ. ಅಂಡ್ ದಟ್ ಇಸ್ ಅ ಪ್ರಾಬ್ಲಮ್. ಅದು ಸಮಸ್ಯೆ. ಇಫ್ ದೇರ್ ವಾಸ್ ಎ mobile phone in the first century, as soon as Jesus comes out, there will be a live, isn't it? Facebook live. Jesus is risen. I am Peter reporting from the sepulchre, isn't it? ಒಂದು ವೇಳೆ ಮೊದಲನೇ ಶತಮಾನದಲ್ಲಿ ಈ ರೀತಿಯಂತ ಮೊಬೈಲ್ ಇದ್ದಿದ್ರೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಏನ್ ಮಾಡ್ತಾ ಇದ್ರು? ಸೆಲ್ಫಿ. ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾರೆ ನೋಡ್ರಿ ಎಂಬುದಾಗಿ ಪೇತ್ರರು ಎಲ್ಲರೂ ಕೂಡ ಸೆಲ್ಫಿ ತೆಗೆದುಕೊಳ್ತಾ ಇದ್ರು, ವಿಡಿಯೋ. And sometimes it affects the family life also. ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಕೂಡ ಅದು ಕೆಲವು ಸಾರಿ ಪ್ರಭಾವ ಬೀರುತ್ತೆ. Because like people when they give the wrong impression about themselves to others. ಯಾಕೆಂದ್ರೆ ಬೇರೆಯವರಿಗೆ ತಮ್ಮ ಕುರಿತಾಗಿ ಒಂದು ತಪ್ಪಾದಂತ ಮಾಹಿತಿಯನ್ನು ಕೊಡ್ತಾರೆ. And later you become an addict. ನಂತರ ನೀವು ಅದಕ್ಕೆ ವ್ಯಸನಿಗಳಾಗ್ತೀರಾ ಅಥವಾ ಅಡಿಕ್ಟ್ ಆಗ್ತೀರಾ. There may be de-addiction centers in the future, like alcoholic de-addiction. ಭವಿಷ್ಯತ್ತಿನಲ್ಲಿ ಈ ಒಂದು ಆಲ್ಕೋಹಾಲ್ ಡಿ-ಅಡಿಕ್ಷನ್ ಸೆಂಟರ್ ಇರ್ತದಲ್ಲ, ಅದೇ ರೀತಿಯಾದಂತಹ ಡಿ-ಅಡಿಕ್ಷನ್ ಸೆಂಟರ್ ಮೊಬೈಲ್ಗೂ ಕೂಡ ಬರ್ತದೆ. And lot of violence you watch. ನೀವು ಅನೇಕ ರೀತಿಯಾದಂತಹ ವಯಲೆನ್ಸ್ ಅಥವಾ ಕ್ರೌರ್ಯವನ್ನು ನೋಡ್ತೀರಾ. Sexually explicit messages or content. ಮತ್ತು ಆ ಒಂದು ಲೈಂಗಿಕವಾದಂತಹ ಉದ್ವಿಗ್ನತೆಯನ್ನು ನೀವು ನೋಡ್ತೀರಾ. It promotes sometimes drug and alcohol. ಮತ್ತು ಡ್ರಗ್ಸ್ ಮತ್ತು ಆಲ್ಕೋಹಾಲ್ ಅನ್ನು ಕೂಡ ಅದು ಪ್ರಮೋಟ್ ಮಾಡ್ತದೆ. It gives a wrong body image. ಮತ್ತು ತಪ್ಪಾದಂತಹ ದೇಹ ರಚನೆಯನ್ನು ಅದು ಕೊಡುವಂತದ್ದಾಗಿದೆ. It will stereotype people's character. ಮತ್ತು ಆ ಒಂದು ಜನರ ಒಂದು ನಡತೆಯನ್ನು ಕದಿಯುವಂತದ್ದಾಗಿದೆ. So it affects your health
studies, behavior, and it addicts you. ಮತ್ತು ಅದು ನಿಮ್ಮ ದೇಹದ ಮೇಲೆ, ನಿಮ್ಮ ವಿದ್ಯಾಭ್ಯಾಸದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಕೊನೆಗೆ ನಿಮ್ಮನ್ನ ಅದಕ್ಕೆ ಒಂದು ದಾಸರನ್ನಾಗಿ, ಗುಲಾಮರನ್ನಾಗಿ ಮಾಡಿಕೊಳ್ತದೆ. Now there is something known as deep fake now. ಮತ್ತೆ ಈಗ ಒಂದು ಡೀಪ್ ಫೇಕ್ ಅನ್ನುವಂಥದ್ದೊಂದು ಕೂಡ ಬಂದಿದೆ. You know about AI, isn't it? Artificial intelligence. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಲ್ವಾ? You also know about augmented reality. ಆಗ್ಮೆಂಟ್ ರಿಯಾಲಿಟಿ ಎಂಬುದಾಗಿ ಕೂಡ ನಿಮಗೆ ಗೊತ್ತಿದೆ. You also know about chat GPT. ಮತ್ತು ಚಾಟ್ ಜಿಪಿಟಿ ಕೂಡ ಗೊತ್ತಿದೆ. It's not chat GPT, it's cheat GPT, isn't it? ಚಾಟ್ ಜಿಪಿಟಿ ಅಲ್ಲ, ಅದೇನದ ಚೀಟ್ ಜಿಪಿಟಿ. You know, recently through using chat GPT, somebody has cracked the entrance exam to medical college. ಇತ್ತೀಚೆಗೊಬ್ರು ಈ ಚಾಟ್ ಜಿಪಿಟಿ ಮುಖಾಂತರವಾಗಿ ಮೆಡಿಕಲ್ ಕೋರ್ಸ್ಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನು ಅವರು ಇದು ಮಾಡಿದ್ರು. It's not a real world now. ಈಗ ನಿಜವಾದಂತ ಒಂದು ಲೋಕ ಅಲ್ಲ ಇದೀಗ. It's all artificial intelligence now. ಇದೆಲ್ಲ ಕೂಡ ಆ ಒಂದು ಆರ್ಟಿಫಿಷಿಯಲ್ ಆದಂತ ಒಂದು ಇಂಟೆಲಿಜೆನ್ಸ್ ಆಗಿದೆ. I can, if I'm expert in computer, ನಾನು ಕಂಪ್ಯೂಟರ್ ಅಲ್ಲಿ ಬಹಳ ಪರಿಣಿತನಾಗಿದ್ರೆ, I can take the picture or video of Modi. ನಾನು ಮೋದಿಯ ಒಂದು ಚಿತ್ರವನ್ನು ಅಥವಾ ವಿಡಿಯೋವನ್ನು ತೆಗೆದುಕೊಂಡು, and I can, even copy his image. ಅವನ ಆ ಒಂದು ಭಾವಚಿತ್ರ ಅಥವಾ ಇಮೇಜ್ ಅನ್ನು ಕೂಡ ಕಾಪಿ ಮಾಡಿ, I can also imitate his voice. ಮತ್ತು ಅವರ ಆ ಒಂದು ವಾಯ್ಸ್ ಅನ್ನ ನಾನು ಅನುಕರಿಸಿ, and I can make him say, my name is Modi, I got saved last night, I'm looking for a good church in Delhi, please tell me a church. ನಾನು ಈ ರೀತಿ ಕೂಡ ಹೇಳ್ಬೋದು, ನಾನು ರಾತ್ರಿ ರಕ್ಷಣೆ ಹೊಂದಿದೆ, ನಾನು ಒಬ್ಬ ಕ್ರೈಸ್ತನಾಗಿದ್ದೇನೆ, ಡೆಲ್ಲಿಯಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಚರ್ಚ್ ಇದ್ರೆ ಹೇಳಿ ಎಂಬುದಾಗಿ ಕೂಡ ನಾನು ಇಮಿಟೇಟ್ ಮಾಡಬಹುದು. That is known as what? ಅದನ್ನೇನಂತ ಕರೀತಾರೆ? Deep fake. ಡೀಪ್ ಫೇಕ್ ಎಂಬುದಾಗಿ. And it is very believable because it almost look alike. ಅದನ್ನ ನಾವು ನಂಬೋದು, ಯಾಕೆಂದ್ರೆ ಅದೇ ರೀತಿಯಾಗಿ ಅದು ಕಂಡು ಬರುವಂತದ್ದಾಗಿದೆ. Now all what you see and hear are not true. ನೀವು ಕೇಳಿಸಿಕೊಳ್ಳುವಂಥದ್ದು, ನೋಡುವಂಥದ್ದು ಎಲ್ಲವೂ ಕೂಡ ಸತ್ಯ ಅಲ್ಲ. Have you seen the advertisement of chocolate? ಈ ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ನೋಡಿದೀರಾ? When they pour chocolate, that semi-liquid thing from one bottle to another. ಆ ಒಂದು ಚಾಕ್ಲೇಟ್ ಅನ್ನ ಒಂದು ಚಾಕ್ಲೇಟ್ ನ ಒಂದು ದ್ರವವನ್ನ ಒಂದು ಶೀಶೆಯಿಂದ ಮತ್ತೊಂದು ಶೀಶೆಗೆ ಸುರಿಯುವಾಗ it flows slowly, isn't it? ಅದು ಬಹಳ ನಿಧಾನವಾಗಿ ಹರಿತದೆ. Do you know that they are using paint while video shooting? ಅಂದ್ರೆ ಅವರು ಅದನ್ನು ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಆ ಒಂದು ಬಣ್ಣವನ್ನು ಉಪಯೋಗಿಸ್ತಾರೆ. You have seen shampoo advertisements? ನೀವು ಶಾಂಪೂ ಆ ಒಂದು ಜಾಹೀರಾತು ನೋಡಿದೀರಾ? Do you know all that hair is fake hair? ಸರಿ, fake hair. ಎಲ್ಲ ಒಂದು ಫೇಕ್, ತಪ್ಪಾದಂತ ಒಂದು ಫೇಕ್ ಆದಂತ ಕೂದಲು ನೋಡ್ತೇವೆ. Do you know some models with a big eyelash? ಆ ಒಂದು ದೊಡ್ಡದಾದಂತಹ ಕಣ್ಣುರೆಪ್ಪೆಗಳು. And do you know that can be taken out later? ಅದು ಈ ರೀತಿಯಾಗಿ ತೆಗೆದುಕೊಳ್ಳಬಹುದಿಲ್ಲ. The world is not real. ಲೋಕ ಒಂದು ನೈಜವಾಗಿಲ್ಲ. And you have no privacy. ನಿಮಗೆ ಯಾವುದೇ ರೀತಿಯಾದಂತ ಖಾಸಗಿತನವೂ ಇಲ್ಲ. If you use Google, ನೀವು ಗೂಗಲ್ ಅನ್ನು ಉಪಯೋಗಿಸಿದ್ರೆ, ಗೂಗಲ್ ಮ್ಯಾಪ್, and if you go to a restaurant and take a picture, ಒಂದು ವೇಳೆ ನೀವು ಎಲ್ಲ ರೆಸ್ಟೋರೆಂಟ್ ಹೋಗಿ ಒಂದು ಸೋಷಿಯಲ್ ಮೀಡಿಯಾ ತೆಗೆದುಕೊಂಡ್ರೆ, ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ, you are already you are followed by somebody. ನೀವು ಯಾರಿಂದ ಅದನ್ನು ಹಿಂಬಾಲಿಸಲ್ಪಡುತ್ತಾ ಇದ್ದೀರಿ. You search for saree, which is the best saree. ಒಂದು ವೇಳೆ ನೀವು ಯಾವ್ದಾದ್ರು ಒಂದು ಒಳ್ಳೆ ಸೀರೆ ಯಾವುದೆಂಬುದಾಗಿ ಹುಡುಕಿದ್ರೆ, there is an algorithm that says, ಸರಿ, algorithm with an algorithm ಹೇಳುವಂತದ್ದೇನೆಂದ್ರೆ, it says people who have looked at this saree also have looked into this blouse. ಆ ಜನ ಈ ಸೀರೆ ನೋಡಿದ್ದಾರೆ ಮತ್ತು ಹಾಗೆ ಈ ಒಂದು ಬ್ಲೌಸ್ ಅನ್ನು ಕೂಡ ನೋಡಿದ್ದಾರೆ. And next time when you browse, ನೀವು ಮತ್ತೆ ಮುಂದಿನ ಸಾರಿ ಅದನ್ನು ಬ್ರೌಸ್ ಮಾಡುವಾಗ the computer will show you what saree you want. ಕಂಪ್ಯೂಟರ್ ತೋರಿಸ್ತದೆ ನಿಮ್ಗೆ ಯಾವ ಸೀರೆ ಬೇಕು ಅಂತ. You search for one, like Israel Palestine in YouTube. ಅಂದ್ರೆ ಯೂಟ್ಯೂಬ್ ನಲ್ಲಿ ಸೇಫ್ ಪ್ಯಾಲೆಸ್ಟೈನ್ ಅಂತದನ್ನು ಹುಡುಕಿದ್ರೆ lot of other suggestions will come in the same pattern. ಅನೇಕ ಸಜೆಷನ್ಗಳು ಅದೇ ಪ್ಯಾಟರ್ನ್ ಅಲ್ಲಿ ಬರ್ತವೆ. Because somebody else is thinking for you. ಯಾಕಂದ್ರೆ ಬೇರೆ ಯಾರೋ ಒಬ್ರು ನಿಮಗೋಸ್ಕರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. One of the lies that we all do, ನಾವು ಮಾಡುವಂತ ಮತ್ತೊಂದು ಸುಳ್ಳು ಏನು ಗೊತ್ತಾ? when you download something, ನೀವು ಏನನ್ನಾದ್ರೂ ಡೌನ್ಲೋಡ್ ಮಾಡ್ಕೊಂಡ್ರೆ, or when you log on to some website, ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಗೆ ನೀವು ಲಾಗ್ ಆದ್ರೆ, or when you download an app, ನೀವು ಯಾವ್ದಾದ್ರು ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ, in small letters they have hundreds of what? Conditions, right? ಅವರು ಚಿಕ್ಕದಾದಂತಹ ಒಂದು ಅಕ್ಷರಗಳಲ್ಲಿ ನೂರಾರು ನಿಬಂಧನೆಗಳು ಅಥವಾ ಕಂಡೀಷನ್ಸ್ ಇರ್ತದೆ. Have you ever read that? ನೀವು ಯಾವಾಗಾದ್ರೂ ಓದಿದ್ದೀರಾ ಯಾರಾದ್ರೂ? All 100 things with small font.
ಆ ಒಂದು ಚಿಕ್ಕದಾದಂತ ಫಾಂಟ್ ನಲ್ಲಿ ಸುಮಾರು ವಿಷಯಗಳಿರ್ತದೆ. There's one column that says, I have read all the above conditions and I accept it. ಆ ಒಂದು ಕೆಳಗೆ ಏನಿರ್ತದೆ, ನಾನು ಮೇಲಿರುವಂತ ಎಲ್ಲಾ ನಿಬಂಧನೆಗಳನ್ನು ನಾನು ಓದಿದ್ದೇನೆ ಮತ್ತೆ ಅದನ್ನ ಒಪ್ಪಿಕೊಳ್ತಾ ಇದ್ದೇನೆ. All your information is gone. ಎಲ್ಲಾ ಮಾಹಿತಿ ಹೋಯ್ತು. The world knows who you are. Somebody is tracking you. ಲೋಕ ನೀವು ಯಾರೆಂಬುದಾಗಿ ಚೆನ್ನಾಗಿ ಲೋಕಕ್ಕೆ ಗೊತ್ತಿದೆ. ಯಾರೋ ಒಬ್ಬರು ನಿಮ್ಮ ಇದ್ದವರು ನೋಡ್ತಾ ಇದ್ದಾರೆ. People know in the social media, if you are part of social media, they know what color you like, which cloth you like, which place you like, which food you like, what kind of house you like, who is your favorite star, what is your favorite song, everything. ಸಾಮಾಜಿಕ ಜಾಲತಾಣದಲ್ಲಿ ನೀನು ಯಾರು, ನಿನ್ನ ರುಚಿ ಏನು, ನಿನಗೆ ಯಾವ ಬಣ್ಣ ಇಷ್ಟ, ನಿನ್ನ ಪೋಷಕರು ಯಾರು, ಅವರ ಹವ್ಯಾಸಗಳೇನು, ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. So we are actually, somebody said, being in social media is like running naked through a street. You think that you are covered, but you are not. ಆದ್ರೆ ಯಾರೊಬ್ರು ಈ ತರ ಹೇಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತದ್ದು ಬೆತ್ತಲಾಗಿ ರಸ್ತೆಯಲ್ಲಿ ಓಡೋದು. ನಿಮಗನ್ಸತ್ತೆ ನೀವು ಬಟ್ಟೆ ಹಾಕೊಂಡಿದ್ದೀರಾ ಎಂಬುದಾಗಿ, ಆದ್ರೆ ನೀವು ನಿಜವಾಗಿ ಕೂಡ ಹಾಕೊಂಡಿಲ್ಲ. So that means there is no secret for you. ಅದ್ರ ಅರ್ಥ ಅಂದ್ರೆ ಯಾವುದೇ ರೀತಿಯಾದಂತ ರಹಸ್ಯ ಇಲ್ಲ. And of course there are also physical problems connected with this. ಮತ್ತೆ ಅದೇ ರೀತಿಯಲ್ಲಿ ಒಂದು ದೈಹಿಕವಾದಂತ ಅಥವಾ ಶಾರೀರಿಕವಾದಂತ ಸಮಸ್ಯೆಗಳು ಕೂಡ ಇದಕ್ಕೆ ಸಂಬಂಧವಾಗಿರ್ತದೆ. You know, eye issues are there. ಅಲ್ಲಿ ಕಣ್ಣಿನ ಸಮಸ್ಯೆ ಬರ್ತದೆ. And mental problems are there. ಮಾನಸಿಕ ತೊಂದರೆಗಳು ಬರ್ತವೆ. And danger of reality shows, I don't have to, no time to talk about it. ಮತ್ತು ಒಂದು ರಿಯಾಲಿಟಿ ಶೋಗಳ ಬಗ್ಗೆ ಇರುವಂತಹ ಅಪಾಯಗಳ ಕುರಿತಾಗಿ ಮಾತನಾಡಲು ಸಮಯ ಇಲ್ಲ. Teach you what to believe. ಮತ್ತು ನೀವು ಏನು ನಂಬಬೇಕೆಂಬುದಾಗಿ ಮೀಡಿಯಾ ನಿಮಗೆ ಕಲಿಸ್ತದೆ. It teaches all the wrong things. ಅದು ಎಲ್ಲಾ ತಪ್ಪಾದಂತ ವಿಷಯಗಳನ್ನು ಕಲಿಸುವಂತದ್ದಾಗಿದೆ. It teaches wrong things about a woman. ಒಬ್ಬ ಸ್ತ್ರೀಯ ಕುರಿತಾಗಿ ತಪ್ಪಾದಂತ ವಿಷಯಗಳನ್ನು ಅದು ಕಲಿಸ್ತದೆ. It teaches you wrong culture. ಅದು ತಪ್ಪಾದಂತ ಸಂಸ್ಕೃತಿಯನ್ನು ಕಲಿಸ್ತದೆ. It says that, you know, obscene dressing is fine, that's fine. Sorry? Obscene dress. ಅಂದ್ರೆ ಚಿಕ್ಕದಾದಂತ ಉಡುಪುಗಳನ್ನು ಹಾಕೊಳ್ಳುವಂಥದ್ದು ಏನ್ ತೊಂದರೆ ಇಲ್ಲ, ಪರವಾಗಿಲ್ಲ. If you expose your body, you are bold. That's what media is saying. ನಿನ್ನ ದೇಹವನ್ನು ಎಷ್ಟು ಹೆಚ್ಚಾಗಿ ಪ್ರದರ್ಶನ ಮಾಡ್ತೀಯೋ ಆಗ ನೀನು ಬಹಳ ಧೈರ್ಯವಂತರಾಗಿರುತ್ತೆ, ಅದು ಪರವಾಗಿಲ್ಲ ಎಂಬುದಾಗಿ ಮಾಧ್ಯಮ ಹೇಳ್ತದೆ. Serials continuously. ನೀವು ಸೀರಿಯಲ್ಗಳನ್ನ ನಿರಂತರವಾಗಿ ನೋಡ್ತಾ ಇದ್ರೆ, woman means tear drops. ಒಂದು ಹೆಣ್ಣು ಅಂದ್ರೆ ಏನರ್ಥ? ಕಣ್ಣೀರಿನ ಮಡಿಕೆ. Men means what? ಪುರುಷರಂದ್ರೇನು? Henpecked. That means always obeying wife. ಪುರುಷರಂದ್ರೆ ಏನರ್ಥ? ಯಾವಾಗಲೂ ಸ್ತ್ರೀಯರಿಗೆ ವಿಧೇಯರಾಗ್ತಾ ತಲೆ ತಗ್ಗಿಸ್ಕೊಂಡು. Serial also teaches that knife is, you know, wife is knife. ಹಾಗೆ ಒಂದು ಧಾರಾವಾಹಿ ನಮ್ಗೆ ಏನ್ ಕಲಿಸುತ್ತೆ? ಹೆಂಡತಿ ಅಂದ್ರೆ ಒಂದು ಚಾಕು ಇದ್ದಂಗೆ. It also says that if you have marriage, there will be always problem, end up in divorce. ಅಂದ್ರೆ ನೀವು ಮದುವೆ ಆದ್ರೆ ನಿಮಗೆ ಸಮಸ್ಯೆ ಆಗಿ ವಿವಾಹದ ವಿಚ್ಛೇದನದಲ್ಲಿ ಅಂತ್ಯಗೊಳ್ತದೆ. In all the serials, in-laws, whether father-in-law or mother-in-law, brother-in-law, sister-in-law, they are all problems. ಮತ್ತು ಧಾರಾವಾಹಿ ಹೇಳ್ತದೆ ಅಂದ್ರೆ ನಿಮ್ಮ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮೈದುನ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಮಗೆ ಒಂದು ರೀತಿ ಅಂತ ಸಮಸ್ಯೆ. What do you do? ಅದಕ್ಕೆ ಸರ್ ಏನ್ ಮಾಡ್ತಾರೆ? You commit suicide. ಆಮೇಲೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರ. It creates fear, lust, worry, anxiety. ಇದು ನಮ್ಗೆ ಏನು ಉಂಟು ಮಾಡ್ತದೆ ಅಂದ್ರೆ ಒಂದು ಭಯವನ್ನು ಉಂಟು ಮಾಡ್ತದೆ, ಯೋಚನೆಯನ್ನು ಉಂಟು ಮಾಡ್ತದೆ, ಒಂದು ಆತಂಕವನ್ನು ಉಂಟು ಮಾಡ್ತದೆ, ಒಂದು ರೀತಿಯಂತ ಗೊಂದಲಗಳನ್ನು ಸೃಷ್ಟಿಸ್ತದೆ. Do you like Tom and Jerry? Tom and Jerry ನಿಮ್ಗೆ ಇಷ್ಟನಾ? Yes. ಹೌದಾ? Yes or no? ಹೌದಾ ಇಲ್ವಾ? Okay, which one is a cat? ಯಾವುದು ಕ್ಯಾಟ್ ಬೇಕು? Tom or Jerry? ಟಾಮ್ ಜೆರಿನಾ? Tom. And the rat is? ಬಿಲಿ. Okay, tell me honestly, you like Tom or Jerry? ನಿಮಗೆ ಟಾಮ್ ಇಷ್ಟನಾ ಜೆರಿ ಇಷ್ಟನಾ ಹೇಳಿ? The cat or the rat? Which one you like? ಬೆಕ್ಕು ಇಷ್ಟನಾ ಇಲಿ ಇಷ್ಟನಾ? Mentally. No, in the cartoon, whose side you are? ಈ ಕಾರ್ಟೂನ್ ಅಲ್ಲಿ ನೀವು ಯಾರ ಪರವಾಗಿರ್ತೀರಾ? ಟಾಮ ಜೆರಿನಾ? Jerry. Jerry is very creative, isn't it? ಆ ಜೆರಿ ಬಹಳ ಸೃಷ್ಟಿಯಾಗುವಂತದಲ್ವಾ? But who is more dangerous to us in our family? ನಮ್ಮ ಕುಟುಂಬದಲ್ಲಿ ಬಹಳ ಅಪಾಯಕಾರಿ ಯಾರು? Who eats all the electric connections? ಈ ಎಲ್ಲಾ ವಿದ್ಯುತ್ food, ಆಹಾರ ಆಗಿರ್ಬೋದು, ಬಟ್ಟೆಗಳನ್ನಾಗಿರ್ಬೋದು, ಯಾರು ತಿಂತಾರೆ ಹೆಚ್ಚಾಗಿ ಮನೆಯಲ್ಲಿ? Who is helpful, cat or rat? ಬೆಕ್ಕ ಇಲ್ಲಿನ ಅಪಾಯ ನಮ್ಗೆ. Okay. Now we find that the rat is creating so much of problem for Tom. Sometimes Tom will burn his tail
he will hit against the wall, he will be bleeding, his eyes will be blue, and all the children will look at and laugh, isn't it? ಇಲ್ಲಿ ಏನ್ ಮಾಡ್ತದೆ, ಅವನ ಬೆಕ್ಕಿಗೆ ಅನೇಕ ಸರಿ ಬಹಳ ತೊಂದರೆ ಕೊಡ್ತಾ ಇರ್ತದೆ, ಆ ಬಾಳಕ್ಕೆ ಬೆಂಕಿ ಹಚ್ತದೆ, ಆಗೇನ್ ಮಾಡ್ತದೆ, ಬೆಕ್ಕು ಹೊಡ್ಕೊಳ್ತದೆ, ಬಹಳ ತೊಂದರೆ ಒಳಗಾಗ್ತದೆ. ಆದ್ರೆ ಮಕ್ಕಳು ಏನ್ ಮಾಡ್ತಾರೆ, ಚಪ್ಪಾಳೆ ತಟ್ಕೊಂಡು ನಗ್ತಾರೆ. What does it teach? ಅದೇನ್ ಕಲಿಸ್ತದೆ? It's okay to laugh at the pain of somebody else. ಯಾರ್ದಾದ್ರೂ ನೋವಿನಲ್ಲಿ ನಗೋದು ಏನು ತೊಂದರೆ ಇಲ್ಲ. You can do any crime, and if you are smart, you can get away because you are smart. ನೀನೇನೇ ಅಪರಾಧ ಮಾಡಿದ್ರು, ಯಾವ ಅಪರಾಧಕ್ಕಿಂತಲೂ ಕೂಡ ನಿನ್ನ ಬುದ್ಧಿವಂತಿಕೆಯಿಂದ ನೀನು ಹೊರಗೆ ಬರ್ಬೋದು. It also teaches that enemies should be always enemies. There should not be forgiveness. ಅದು ಹಾಗೆ ಅದು ನಮಗೆ ಕಲಿಸ್ತದೆ, ಶತ್ರು ಯಾವಾಗಲೂ ಶತ್ರುವಾಗಿರ್ತಾನೆ, ಅವನಿಗೆ ಯಾವತ್ತೂ ಕ್ಷಮಾಪಣೆ ಇಲ್ಲ. Do the parents watch what cartoons their children are watching? ನಿಜವಾಗಿ ಕೂಡ ತಂದೆ ತಾಯಿಗಳು ಮಕ್ಕಳು ಯಾವ ಕಾರ್ಟೂನ್ ನೋಡ್ಬೇಕೆಂಬುದು ಹೇಳ್ತಾರೆ. Do they watch? ಅವರು ನೋಡ್ತಾರ? Do you know what it is teaching? ಅವ್ರು ಏನು ಕಲಿಸ್ತಾ ಇದ್ದಾರೆ? Do you know what is a story behind Kung Fu Panda? What worldview it teaches? ಆ ಕುಂಫು ಪಾಂಡವ ಹಿಂದೆ ಇರುವಂತ ಒಂದು ಕಥೆ ಏನು ಗೊತ್ತಾ? ಕಲಿಸ್ತದೆ ಗೊತ್ತಾ? You know what idea they are communicating through Chota Bheem? ಆ ಛೋಟಾ ಭೀಮ್ನ ಮುಖಾಂತರವಾಗಿ ನಮಗೆ ಏನು ಸಂಪರ್ಕ ಆಗ್ತಾ ಇದೆ ಗೊತ್ತಾ? Look at all the cartoons. There is a philosophy, there is a lesson that they are teaching. ಈ ಎಲ್ಲಾ ಕಾರ್ಟೂನ್ಗಳಲ್ಲಿಯೂ ಕೂಡ, ವ್ಯಂಗ್ಯ ಚಿತ್ರಗಳಲ್ಲಿಯೂ ಕೂಡ ಆ ಒಂದು ತತ್ವಜ್ಞಾನ ಇದೆ, ಒಂದು ಉಪದೇಶ ಇದೆ. How about games? ಗೇಮ್ಸ್ ಮುಖಾಂತರವಾಗೇನು? There's one game that is banned in India. ಒಂದು ಗೇಮ್ ಈ ಇಂಡಿಯಾದಲ್ಲಿ ಬ್ಯಾನ್ ಆಯ್ತು. What is that? ಏನದು? Why they ban PUBG? ಯಾಕೆ ಅದು? It's only a game, isn't it? ಅದೊಂದು ಗೇಮ್ ಅಲ್ವಾ? Why they should ban a game? ಯಾಕೆ ಒಂದು ಆಟವನ್ನು ಅವ್ರು ಬ್ಯಾನ್ ಮಾಡಬೇಕು? There's something behind. ಆದ್ರೆ ಹಿಂದೆ ಏನೋ ಒಂದಿದೆ. I saw a boy playing a computer game. ನಾನು ಒಂದು ಹುಡುಗ ಕಂಪ್ಯೂಟರ್ ಗೇಮ್ ನ ಆಡುವಂತದ್ದು ನೋಡಿದೆ. He has a mouse, and if he clicks, there's a gun that you can shoot. ಒಂದು ಮೌಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಗನ್ ಇರ್ತದೆ, ಗನ್ನ ಮುಖಾಂತರವಾಗಿ ಏನಾಗ್ತದೆ, ಅದು ಶೂಟ್ ಮಾಡ್ತಾ ಇದ್ದಾನೆ. The scenario is in the school. ಆ ಒಂದು ದೃಶ್ಯಾವಳಿ ಶಾಲೆಯಲ್ಲಿ. In the school, lot of people, kids are playing. ಆ ಒಂದು ಶಾಲೆಯಲ್ಲಿ ಅನೇಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. There are trees, ಗಿಡಗಳಿವೆ, ವರಾಂಡ ಇದೆ, walls, ಆ ಒಂದು ಗೋಡೆಗಳಿವೆ, pillars, ಆ ಒಂದು ಪಿಲ್ಲರ್ಗಳಿವೆ. Children will go to playground. ಆ ಮಕ್ಕಳು ಆಟ ಆಡ್ಲಿಕ್ಕೆ ಆಟದ ಮೈದಾನ ಇದೆ. Teachers will go from class to class. ಆ ಟೀಚರ್ಸ್ ನವರು ಕ್ಲಾಸಿಂದ ಕ್ಲಾಸಿಗೆ ಹೋಗ್ತಾ ಇರ್ತಾರೆ. Sometimes kids will go from first floor to second floor. ಕೆಲವು ಸಾರಿ ಮಕ್ಕಳು ಮೊದಲನೇ ಮಹಡಿಯಿಂದ ಎರಡನೇ ಮಹಡಿ ಹೋಗ್ತಾ ಇರ್ತಾರೆ. The game is you need to kill people. There are a lot of barriers, but without the barriers you have to kill. ಆಟ ಏನಂದ್ರೆ ಯಾವುದೇ ರೀತಿಯಂತ ಅಡೆತಡೆಗಳಿದ್ದಲ್ಲ, ಇಲ್ಲದೆ ಅಡೆತಡೆಗಳಿದ್ದಾಗಿ ಕೂಡ ಅಡೆತಡೆಗಳು ಇಲ್ಲದಂತೆ ಜನರನ್ನ ಕೊಲ್ಲುವಂತದ್ದು. If you kill your classmate, you get 10 points. ನೀವು ಕ್ಲಾಸ್ಮೇಟ್ ಅನ್ನ ಅಥವಾ ನಿಮ್ಮ ಸ್ನೇಹಿತರನ್ನ ಕೊಂದ್ರೆ ನಿಮ್ಗೆ 10 ಪಾಯಿಂಟ್ ಬರ್ತದೆ. If you kill your class teacher, you get 100 points. ನಿಮ್ಮ ಕ್ಲಾಸ್ ಟೀಚರ್ ಅನ್ನ ಕೊಂದ್ರೆ ನಿಮಗೆ 100 ಪಾಯಿಂಟ್ ಬರ್ತದೆ. Other teachers 50 points. ನೀವು ಬೇರೆ ಟೀಚರ್ ನ ಕೊಂದ್ರೆ 50 ಪಾಯಿಂಟ್. You know who is the highest one? ಹೈಯೆಸ್ಟ್ ಮಾರ್ಕ್ಸ್ ಯಾರು ಗೊತ್ತಾ? Kill your PT teacher 500 marks. ನಿಮ್ಮ ಪಿಟಿ ಟೀಚರ್ ಅನ್ನ, ಇಲ್ಲಿ ಯಾರು ನಿಮ್ಮ ಪಿಟಿ ಟೀಚರ್ ನ ಕೊಂದಾಕಿದ್ರೆ 500 ಮಾರ್ಕ್ಸ್. The game is you have to kill the principal. ಅಂದ್ರೆ ಆ ಒಂದು ಗೇಮ್ ಅಂದ್ರೆ ನಿಮ್ಮ ಪ್ರಿನ್ಸಿಪಾಲ್ ನ ಕೊಲ್ಬೇಕು. That's very difficult because he moves through the bushes from pole to pole, from room to room very fast. So you have to be very quick. ಆ ಪ್ರಿನ್ಸಿಪಲ್ ಬಹಳ ಹುಷಾರಾಗಿರ್ತಾನೆ. ಅವನು ಪಿಲ್ಲರ್ಗಳ ಮುಖಾಂತರ ಹೋಗ್ತಾನೆ, ಅವನು ಪೊದೆಗಳ ಮುಖಾಂತರ ಹೋಗ್ತಾನೆ, ಅವನು ಪಾಟ್ ಟು ಪಾಟ್ ಆಗಿರ್ತಾ ಇರ್ತಾನೆ. ಆದ್ರೆ ನಿಮ್ಮ ಮೂವ್ ಬಹಳ ಫಾಸ್ಟ್ ಆಗಿರ್ಬೇಕು. Imagine if somebody is addicted to this. ಒಂದು ವೇಳೆ ಯಾರಾದ್ರೂ ಇದಕ್ಕೆ ವ್ಯಸನಿಗಳಾಗಿದ್ರೆ ಊಹಿಸ್ಕೊಳ್ರಿ. Will he love his classmates? ಅವನು ತನ್ನ ಸ್ನೇಹಿತರನ್ನ ಅಥವಾ ಆ ಜೊತೆಯಲ್ಲಿ ಕಲಿಯುವಂತರನ್ನ ಪ್ರೀತಿ ಮಾಡ್ತಾನ? Will you respect the teachers? ಅವನು ಉಪಾಧ್ಯಾಯರನ್ನ ಗೌರವಿಸ್ತಾನ? Will he be thankful to the school? ಆ ಶಾಲೆಗೆ ಕೃತಜ್ಞತೆಗಳನ್ನಾಗಿರ್ತಾನ? Never. ಇಲ್ಲ. Because what you watch is shaping your views and ideology. ಯಾಕೆಂದ್ರೆ ನೀವು ಏನು ನೋಡ್ತಾ ಇದ್ದೀರೋ ಅದು ನಿಮ್ಮ ಬುದ್ಧಿಮತ್ತೆಯನ್ನ, ನಿಮ್ಮ ಆಲೋಚನೆಯನ್ನು ರೂಪಿಸ್ತಾ ಇದೆ. I can talk about advertisement for 3 hours. ನಾನು ಈ ಒಂದು ಜಾಹೀರಾತುಗಳ ಕುರಿತಾಗಿ 3 ಗಂಟೆಗಳ ಕಾಲ ಮಾತನಾಡಬಹುದು. Because I have a collection of advertisement. Hundreds of advertisement I have collected. ಯಾಕೆಂದ್ರೆ 100 ಆ ಒಂದು ಜಾಹೀರಾತುಗಳನ್ನ ನಾನು ಶೇಖರಿಸಿಟ್ಕೊಂಡಿದ್ದೇನೆ. Computers are not infallible. All what you see is not true. ಆ ಕಂಪ್ಯೂಟರ್ ಅಲ್ಲಿ ನಾವು ನೋಡುವಂತದ್ದೆಲ್ಲವೂ ಕೂಡ ಖಂಡಿತವಾಗಿ ಸತ್ಯ ಅಲ್ಲ. Satan is very powerful and he knows how to use this.
ಆ ಸೈತಾನ ಬಹಳ ಶಕ್ತಿದಾಯಕನಾಗಿದ್ದಾನೆ, ಅವನಿಗೆ ಗೊತ್ತು ಇವೆಲ್ಲವನ್ನು ಕೂಡ ಹೇಗೆ ಉಪಯೋಗಿಸಬೇಕು. In John chapter 17, you are from this world, but you are not of this world. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಈ ಲೋಕದಲ್ಲಿ ಇದ್ದರೂ ಕೂಡ ನೀವು ಈ ಲೋಕದವರು ಅಲ್ಲ. He has taken us from this world, separated us from this world, and he has put us back to the world. ಆತನು ನಮ್ಮನ್ನು ಈ ಲೋಕದಿಂದ ಆರಿಸಿಕೊಂಡು ನಮ್ಮನ್ನು ಪ್ರತ್ಯೇಕಿಸಿ ಮತ್ತೆ ಆತನು ನಮ್ಮನ್ನು ಈ ಲೋಕದಲ್ಲಿಯೇ ಇಟ್ಟಿದ್ದಾನೆ. Romans chapter 13 says we have to live amicably with the rest of the people. ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾವು ಈ ಲೋಕದಲ್ಲಿರುವಂತಹ ಜನರೊಟ್ಟಿಗೆ ಅದು ಉಳಿದಂತಹ ಜನರೊಟ್ಟಿಗೆ ಸಮಾಧಾನದಿಂದಿರಬೇಕು. We have to be at peace with all people. ನಾವೆಲ್ಲರೊಟ್ಟಿಗೆ ಸಮಾಧಾನವಾಗಿರ್ಬೇಕು. We have to pay tax. ನಾವು ಅವನು ತೆರಿಗೆ ಕಟ್ಟಬೇಕು. And we have to be good citizen. ನಾವು ಒಳ್ಳೆ ನಾಗರಿಕರಾಗಿರ್ಬೇಕು. Doesn't say that because you are saved you need to go to moon and live. ರಕ್ಷಣೆ ಹೊಂದಿದಂತ ಜನರು ಚಂದ್ರಲೋಕಕ್ಕೆ ಹೋಗಿ ವಾಸ ಮಾಡಿರುವುದಾಗಲ್ಲ ಹೇಳುವುದಿಲ್ಲ. Living on the earth, be sober and know that there is a spiritual value. ಮತ್ತು ನೀವು ಜೀವಿಸ್ತಾ ಇರುವಂತಹ ಸ್ಥಳದಲ್ಲಿಯೇ ನೀವು ಆ ಒಂದು ಸೋಬರತ್ವ ಒಂದು ಜಿತೇಂದ್ರಿಯುಳ್ಳವರಾಗಿ ನಿಮ್ಮ ಆತ್ಮಿಕ ಮೌಲ್ಯಗಳನ್ನು ತಿಳಿದುಕೊಳ್ಳುವುದಾಗಿ ನಮಗೆ ಹೇಳ್ತೇವೆ. Because the social media gives lot of stuff for you. ಯಾಕಂದ್ರೆ ಈ ಒಂದು ಸಾಮಾಜಿಕ ಮಾಧ್ಯಮ ಅಥವಾ ಸಾಮಾಜಿಕ ಜಾಲತಾಣ ಅನೇಕ ವಿಷಯಗಳನ್ನು ನಿಮಗೆ ಕೊಡ್ತದೆ. Do you want audio? You have website. ನಿಮಗೆ ಆಡಿಯೋ ಬೇಕಾದ್ರೆ ಅದಕ್ಕೊಂದು ವೆಬ್ಸೈಟ್ ಇದೆ. Game, it is there. ನಿಮಗೆ ಒಂದು ಗೇಮ್ ಬೇಕಾದ್ರೆ ಅದು ಇದೆ. You want to conversate with somebody? There's a website. ನೀವು ಯಾರೊಟ್ಟಿಗಾದ್ರೂ ಮಾತಾಡ್ಬೇಕಾ ಅದಕ್ಕೂ ಕೂಡ ಒಂದು ವೆಬ್ಸೈಟ್ ಇದೆ. You want to connect to people? There's a website. ನೀವು ಯಾರೊಟ್ಟಿಗಾದ್ರೂ ಸಂಪರ್ಕ ಬೆಳೆಸಬೇಕಾ ಅದಕ್ಕೂ ಕೂಡ ವೆಬ್ಸೈಟ್ ಇದೆ. You are seeking a job? There's a website. ಒಂದು ವೇಳೆ ನಿಮ್ಗೆ ಕೆಲಸ ಹುಡುಕ್ತಾ ಇದ್ದೀರಾ ಅದಕ್ಕೂ ಒಂದು ವೆಬ್ಸೈಟ್ ಇದೆ. You have a life partner? You want a life partner? There's a website. ನಿಮಗೆ ಜೀವನ ಸಂಗಾತಿ ಬೇಕಾ ಅದಕ್ಕೂ ಒಂದು ವೆಬ್ಸೈಟ್ ಇದೆ. You want to buy and sell? There's a website. ನೀವು ಕೊಂಡುಕೊಂಡು ಮಾರಬೇಕಾ ಅದಕ್ಕೊಂದು ವೆಬ್ಸೈಟ್ ಇದೆ. Anything under the sun you have. ಸೂರ್ಯನ ಕೆಳಗೆ ಏನೆಲ್ಲ ಇದೆಯೋ ಅದೆಲ್ಲದಕ್ಕೂ ಇದೆ. Maybe in the long run they will sell father and mother also. I want a father 6 feet tall, fair in color. You can choose and maybe download. ಒಂದು ವೇಳೆ ಭವಿಷ್ಯತ್ತಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಅವ್ರು ಮಾರಬಹುದು. ಅಂದ್ರೆ ನನಗೆ ಒಬ್ಬ ತಂದೆ ಬೇಕು 6 ಅಡಿ ಎತ್ತರ ಬೆಳ್ಳಗಿರುವಂತ ಹಾಗೆ ಕೂಡ ಆಗ್ಬಹುದು. I want you to read 2 Timothy chapter 3 verse 1 to 5. ದಯಮಾಡಿ 2 ತಿಮೋತಿ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ಓದ್ರಿ. 2ನೇ ತಿಮೋತಿ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ಓದ್ರಿ. ಆದರೆ ಕಡೆಯ ದಿವಸಗಳಲ್ಲಿ Okay, there will be difficult times. ಕಠಿಣ ಕಾಲಗಳು. We are already in difficult times. ನಾವು ಈಗಾಗಲೇ ಕಠಿಣ ಕಾಲದಲ್ಲಿದ್ದೇವೆ. Okay. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, they will love only themselves. ಆ ಮನುಷ್ಯರು ತಮ್ಮನ್ನು ಮಾತ್ರವೇ ತಾವು ಪ್ರೀತಿಸಿಕೊಳ್ತಾರೆ. Do you like selfie? ನಿಮಗೆ ಸೆಲ್ಫಿ ಇಷ್ಟನಾ? Who is the tallest guy here? ಇಲ್ಲಿ ಎತ್ತರವಾಗಿರುವಂತವ್ರು ಯಾರು? ಬಹಳ ಎತ್ತರವಾಗಿರುವಂತ tallest guy. Anybody ಬಹಳ ಎತ್ತರವಾಗಿರುವಂತವ್ರು ಯಾರಿದ್ದೀರಾ? Anybody tall here? ಇಲ್ಲಿ ಯಾರು ಎತ್ತರವಾಗಿದ್ದೀರಾ? I think you are tall. Come. Get your mobile also. ನಿಮ್ಮ ಮೊಬೈಲ್ ಕೂಡ ತಗೊಂಬನ್ನಿ. Stand here. ನಿಂತ್ಕೊಳ್ಳಿ ಇಲ್ಲಿ. Take your mobile. ಮೊಬೈಲ್ ತಗೊಳ್ಳಿ. Take a selfie of all of us. ನಮ್ಮೆಲ್ಲರದು ಸೆಲ್ಫಿ ತಗೊಳ್ಳಿ. I think he has a strong password. Huh? Not coming. What happened? No problem. Take one. Okay? Now show that picture to the audience. ಅವ್ರಿಗೆಲ್ಲ ಪಿಕ್ಚರ್ ತೋರಿಸಿ, ಆ ಚಿತ್ರವನ್ನು ತೆಗೆದುಕೊಂಡು ಫೋಟೋ ತೋರಿಸಿ. Like this. Yeah. That side. ಆ ಕಡೆ. Here. Okay, whose picture is bigger in that? ಅದರಲ್ಲಿ ಯಾರ ಚಿತ್ರ ದೊಡ್ಡದು? Whose picture is big? ಯಾರ ಚಿತ್ರ ದೊಡ್ಡದು? ಭಾವಚಿತ್ರ ಯಾರ್ದು? Okay. What it is known as? What kind of picture it is known as? ಅದು ಎಂತ ಚಿತ್ರ ಎಂಬುದಾಗಿ ನಾವು ಹೇಳ್ತೇವೆ? Selfie. ಸೆಲ್ಫಿ. And selfie has the word what? ಸೆಲ್ಫಿ ಏನು ಹೊರಡಿದೆ? Self. ಸೆಲ್ಫ್, ಸ್ವಾರ್ಥ ಅಥವಾ ಸ್ವಾಯತ್ತೆ. Do we promote selfishness? ನಾವು ನಮ್ಮ ಸ್ವಾರ್ಥವನ್ನ ನಾವು ಪ್ರತಿಬಿಂಬಿಸ್ತಾ ಇದ್ದೇವಾ? No. ಇಲ್ಲ. Right? I'm not saying we should not take selfie picture. I'm saying in the last days people are only interested in themselves. That's all. ನಾನು ಸೆಲ್ಫಿ ಪಿಕ್ಚರ್ ನ ತಗೋಬೇಡ ಎಂಬುದಾಗಿ ಹೇಳ್ತಾ ಇಲ್ಲ. ಆದ್ರೆ ಕಡೆಯ ದಿನಗಳಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರಾಗಿರ್ತಾರೆ. Other people. You know, starving people. That's not my job.
People in poverty, that's not my job. People eating behind a restaurant, waste food, that's nothing to do with me. ಜನ ಹಸಿವಾಗಿದ್ದಾರೆ, ಅದು ನನಗೆ ಪರವಾಗಿಲ್ಲ. ಜನ ಬಡತನದಲ್ಲಿದ್ದಾರೆ, ಪರವಾಗಿಲ್ಲ. ಜನ ನಿಮ್ಮ ರೆಸ್ಟೋರೆಂಟ್ ಹಿಂದೆ ನೀವು ಬಿಸಾಕಿದಂತ ಹಳೆ ಒಂದು ವೇಸ್ಟ್ ಆದಂತ ಆಹಾರ ತಿಂತಾ ಇದ್ರೆ ಅದು ಪರವಾಗಿಲ್ಲ, ನನಗೇನು ಸಮಸ್ಯೆ ಇಲ್ಲ. They will do anything for money. ಅವರು ಹಣಕ್ಕೋಸ್ಕರವಾಗಿ ಏನು ಬೇಕಾದ್ರೂ ಮಾಡ್ತಾರೆ. Okay, they will be boastful. ಅವರು ತಮ್ಮನ್ನು ತಾವೇ ಹೊಗಳಿಕೊಳ್ಳುವಂತ ಉಬ್ಬಿಕೊಳ್ಳುವವರು, ಪ್ರೌಡ್, ಅಹಂಕಾರಿಗಳು, scoffing God, ಅವರು ದೇವರನ್ನ ದೂಷಿಸುವಂತವರು, disobedient to parents, ಮತ್ತು ಪೋಷಕರ ತಂದೆ ತಾಯಿಗಳಿಗೆ ಅವಿಧೇಯರು. ಹೌದೇ ಇಲ್ವಾ? ಹೌದೇ ಇಲ್ವಾ? How many teenagers are here? Teenage? ನಿಮ್ಮಲ್ಲಿ ಎಷ್ಟು ಜನ 19? ಈಗ 19 ವರ್ಷದ ಒಳಗೆ. If you are obedient to parents, put your hands down. ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿದ್ರೆ, I never question whatever they say. If my dad says jump into well, I'll jump. ಒಂದ್ ವೇಳೆ ನಾನು ಅವ್ರು ಏನೇ ಹೇಳಿದ್ರು ಕೂಡ ತಿರುಗಿ ಪ್ರಶ್ನೆ ಮಾಡೋದಿಲ್ಲ. ಒಂದ್ ವೇಳೆ ನನ್ನ ಅಪ್ಪ ನೀವು ಬಾವಿಯೊಳಗೆ ಆರಂದ್ರೂ ಕೂಡ ನಾನು ಹಾರ್ತೇನೆ. ವಿಧೇಯತೆ ಇದೆಯಾ? ಇದೇ ವಿಧೇಯತೆ. Don't wear that dress. ನೀನು ಆ ಬಟ್ಟೆ ಹಾಕೋಬೇಡ. What is the problem if I wear? ನಾನು ಹಾಕೊಂಡ್ರೆ ನಿನ್ಗೇನ್ ಸಮಸ್ಯೆ? Come before 5 o'clock. ನೀನು 5 ಗಂಟೆ ಒಳಗಡೆ ಬಾ. What if I come after 7 o'clock? ನಾನು 7 ಗಂಟೆ ಬಂದ್ರೆ ನೀವೇನ್ ಮಾಡ್ಕೊಂತೀಯ? Don't be friends with that guy. ಅವನೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಬೇಡ. What is your problem with him? ನಿನಗೇನ್ ಸಮಸ್ಯೆ ಅವನೊಟ್ಟಿಗೆ? Don't use that word. ಆ ಒಂದು ಮಾತು ಉಪಯೋಗಿಸಬೇಡ. What's the problem in using that word? ನಾನು ಆ ಮತ್ತು ಉಪಯೋಗಿಸ ನಿನ್ಗೇನ್ ಸಮಸ್ಯೆ? You understand what I'm saying? ಆಯ್ತದೆ? Sign of the end times. ಆ ಕಡೆಯ ದಿನಗಳ ಒಂದು ಸೂಚನೆ. They will consider nothing sacred. ಅಲ್ಲಿ ಏನನ್ನು ಕೂಡ ಅವರು ಪರಿಶುದ್ಧವಾಗಿ ನೋಡೋದಿಲ್ಲ, ಪರಿಗಣಿಸೋದಿಲ್ಲ. They will be unloving. ಅವರು ಪ್ರೀತಿ ಇಲ್ಲದವರು and unforgiving. ಅವರು ಕ್ಷಮೆ ಇಲ್ಲದವರು and have no self control. ಅವರಿಗೆ ಯಾವುದೇ ರೀತಿಯಾದ ಸ್ವನಿಯಂತ್ರಣ ಇರೋದಿಲ್ಲ. Cruel and they will hate what is good. ಅವರು ದ್ವೇಷಿಗಳಾಗಿರ್ತಾರೆ. ಅವರು ದ್ವೇಷ ಮಾಡುವಂತವರು ಕ್ರೂರಿಗಳಾಗಿರ್ತಾರೆ. They will betray their friends, be reckless, be puffed up with pride. ಅವರು ಅಹಂಕಾರದಿಂದ ಉಬ್ಬಿಕೊಳ್ಳುವವರಾಗಿದ್ದುಕೊಂಡು ತಮ್ಮ ಸ್ನೇಹಿತರನ್ನೇ ಹಿಡಿಕೊಳ್ಳುವಂತವರಾಗಿರ್ತಾರೆ. They love pleasure. ಮತ್ತು ಅವರ ಒಂದು ಇಷ್ಟವನ್ನೇ ಅವರು ಪ್ರೀತಿಸುವಂತವರಾಗಿರ್ತಾರೆ. Tell me, who makes more money in the world? ಈ ಲೋಕದಲ್ಲಿ ಹಣ ಹೆಚ್ಚಾಗಿ ಯಾರು ಮಾಡ್ತಾರೆ ಹೇಳಿ? Farmer? No. ರೈತನ ಅಲ್ಲ. Engineer? No. Carpenter? No. ಇಲ್ಲ. Doctor? Teacher? No. ಇಲ್ಲ. Who makes more money? ಯಾರು ಹೆಚ್ಚಾಗಿ ಹಣ ಸಂಪಾದನೆ ಮಾಡ್ತಾರೆ? Tell me. ಹೇಳಿ. Politicians? No. There are people who make more money than the politicians. ಆ ಬ್ಯೂಟಿಷಿಯನ್ ಗಿಂತಲೂ ಕೂಡ ಹೆಚ್ಚಾದಂತ ಹಣ ಮಾಡುವಂತ ಜನ ಇದ್ದಾರೆ. Entertainers ಅಂದ್ರೆ ಅವರನ್ನ ಸಂತೋಷ ಪಡಿಸುವಂತವ್ರು, ಮನೋರಂಜನೆಕಾರರು. Okay, who hit 100 centuries? ಯಾರು 100 ಸೆಂಚುರಿಗಳನ್ನ ಹೊಡೆದಿದ್ದಾರೆ? Right? At par with Sachin. Who? ಯಾರದು? Virat Kohli. If you want to act him for 30 seconds advertisement, ನೀವು ವೇಳೆ 30 ನಿಮಿಷಗಳ ಅಡ್ವರ್ಟೈಸ್ಮೆಂಟ್ ನಲ್ಲಿ ಅವರು ಆಕ್ಟ್ ಮಾಡಿದ್ರೆ, will he come for just his bus fare and 500 rupees? ಅವರು 500 ರೂಪಾಯಿ ಬಸ್ ಫೇರ್ಗೆ ಅವ್ರು ಬರ್ತಾರ? 500 ರೂಪಾಯಿ ಬಸ್ ಫೇರ್ಗೆ how much you have to pay? ಅವ್ರಿಗೆ ಎಷ್ಟು ಕೊಡ್ಬೇಕು? ಅವ್ರಿಗೆ crores, ಕೋಟಿಗಟ್ಟಲೆ. because ಯಾಕಂದ್ರೆ he entertains you. ಯಾಕಂದ್ರೆ ಅವ್ರು ನಿಮಗೆ ಮನೋರಂಜನೆ ಕೊಡ್ತಾರೆ. ಅಮಿತಾಬ್ ಬಚ್ಚನ್ ಎಂಟರ್ಟೈನರ್, ಅವರು ಮನೋರಂಜನೆಕಾರರು. ಸಿಂಗರ್, ಹಾಡುವಂತವರು. ಎಂಟರ್ಟೈನರ್, ಮನೋರಂಜನೆ ಮಾಡುವಂತವರು. You understand what I'm saying? Who makes more money? ಹೆಚ್ಚಾಗಿ ಹಣ ಮಾಡುವಂತವರು ಯಾರು? In few, for them it is just few minutes, but they are making millions. ಅವರಿಗೆ ಕೆಲವು ನಿಮಿಷ ಅಷ್ಟೇ ಮಿಲಿಯನ್ ಗಟ್ಟಲೆ ಹಣ ಸಿಗ್ತದೆ. And people love entertainers. ಮತ್ತು ಜನ ಆ ಒಂದು ಮನೋರಂಜನೆಯನ್ನ ಪ್ರೀತಿಸ್ತಾರೆ. We are already there. ಈಗಾಗಲೇ ಇದೆ. And they will be puffed up with pride. ಅವರು ತಮ್ಮನ್ನು ತಾವು ಉಬ್ಬಿಕೊಳ್ಳುವಂತವರಾಗಿದ್ದಾರೆ. That's the nature of people, isn't it? ಅದು ಮನುಷ್ಯನ ಸ್ವಭಾವ ಅಲ್ವಾ? Me, myself. ನಾನು, ನನ್ನದು, ನಾನೇ. You all have laptop? Yes? Some of you have got computer and laptop? ನಿಮ್ಮಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆಯಾ? Yes? ಹೌದಾ? What do you call your documents? ಅದು ಡಾಕ್ಯುಮೆಂಟ್ಸ್ ಏನಂತ ಕರೀತೀರಾ? My documents. ನನ್ನ ಡಾಕ್ಯುಮೆಂಟ್, ನನ್ನ ಒಂದು ಡಾಕ್ಯುಮೆಂಟ್ಸ್. My playlist. ನನ್ನ ಪ್ಲೇಲಿಸ್ಟ್. My music. ನನ್ನ ಮ್ಯೂಸಿಕ್. My videos. ನನ್ನ ವಿಡಿಯೋಸ್. Yes? ಹೌದಾ? Yes or no? ಹೌದಾ ಇಲ್ವಾ? We are already there. ಈಗಾಗಲೇ ಅಲ್ಲಿದ್ದೆ.
Nobody cares for any other. ಯಾರಿಗೋಸ್ಕರ ಕೂಡ ಯಾರು ಕೇರ್ ಮಾಡೋದಿಲ್ಲ. I want to teach one word. ಒಂದು ವಚನವನ್ನ ಅಥವಾ ಒಂದು ಮಾತನ್ನ That word is discernment. 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 ನಮಗೆ ದೇವರು ನಮಗೆ ಒಂದು ಡಿಸೈನ್ಮೆಂಟ್ ಅಥವಾ ಒಳ್ಳೆಯದಾವುದು ಕೆಟ್ಟದಾಗುವಂತ ಆರಿಸಿಕೊಳ್ಳುವಂತ ಆಯ್ಕೆಯನ್ನು ಕೊಟ್ಟಿದ್ದಾನೆ. Bible says test everything and hold fast to that which is good. ದೇವರ ವಾಕ್ಯ ಹೇಳ್ತದೆ ಎಲ್ಲವನ್ನು ಪರೀಕ್ಷಿಸಿ ಯಾವುದು ಒಳ್ಳೆಯದೋ ಅದನ್ನ ಹಿಡಿದುಕೋ. Satan is luring us or is enticing us through this media. ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಸೈತಾನನು ನಮ್ಮನ್ನ ಸೆಳೆಯುವಂತವನಾಗಿದ್ದಾನೆ. It makes sure that we are drifting ourselves away from God. ನಮಗೆ ಗೊತ್ತಿದೆ ನಾವು ದೇವರಿಂದ ದೂರಕ್ಕೆ ಸಾಗ್ತಾ ಇದ್ದೇವೆ. It affects our fellowship. ಅದು ನಮ್ಮ ಒಂದು ಅನ್ಯೋನ್ಯತೆ ಮೇಲೆ ಪ್ರಭಾವ ಬೀರ್ತದೆ. It makes us less interested in godly things. ಮತ್ತು ದೈವಿಕವಾದಂತಹ ಭಕ್ತಿಯ ವಿಷಯದಲ್ಲಿ ನಮಗೆ ಕಡಿಮೆ ಆಸಕ್ತಿಯುಂಟು ಮಾಡ್ತದೆ. It provides us patterns of this world. ಮತ್ತು ಈ ಲೋಕದ ಮಾದರಿಗಳನ್ನ ನಮಗೆ ಒದಗಿಸುತ್ತದೆ. It changes the priority of our life. ನಮ್ಮ ಜೀವಿತದಲ್ಲಿರುವಂತಹ ಒಂದು ಪ್ರಾಧಾನ್ಯತೆಗಳನ್ನು ಬದಲಾಯಿಸುತ್ತದೆ. And it dims the vision for the lost. ಮತ್ತು ಆ ಒಂದು ಕಳೆದುವಂತದಕ್ಕೋಸ್ಕರವಾಗಿ ದರ್ಶನವನ್ನು ಕೊಡ್ತದೆ. I think as children of God we should be very, very vigilant. ಆದ್ರಿಂದ ನಾವು ದೇವರ ಮಕ್ಕಳಾಗಿ ಬಹಳ ಜ್ಞಾನವಂತರಾಗಿರಬೇಕು. Satan is very smart. ಆ ಸೈತಾನ ಬುದ್ಧಿವಂತನು. He did not say to Eve, God is wrong. ಅವನು ದೇವರು ತಪ್ಪೆಂಬುದಾಗಿ ಅವಳಿಗೆ ಹೇಳಿಲ್ಲ. But he said, you shall be like God. ಅಂದ್ರೆ ಅವನೇನ್ ಹೇಳ್ತಾನೆ, ನೀವು ದೇವರ ಹಾಗೆ ಆಗ್ತೀರಾ. And later God said, look, they have become like one of us. ದೇವರು ಹೇಳ್ತಾ ಇದ್ದಾನೆ, ಅವರು ಕೂಡ ನಮ್ಮಲ್ಲಿ ಒಬ್ಬರಂತಾದರು. So what does he do? ಅವನೇನ್ ಮಾಡ್ತಾನೆ, he will mix lie with truth. ಅವನೇನ್ ಮಾಡ್ತಾನೆ ಅಂದ್ರೆ ಸತ್ಯದೊಟ್ಟಿಗೆ ಸುಳ್ಳನ್ನ ಸೇರಿಸ್ತಾನೆ. So as children of God we should be very vigilant about the tactics of the devil. ಆದ್ರಿಂದ ನಾವು ಸೈತಾನನ ಆ ಒಂದು ಕುತಂತ್ರದ ಕುರಿತಾಗಿ ದೇವರ ಮಕ್ಕಳಾದಂತ ನಾವು ಬಹಳ ಜ್ಞಾನವುಳ್ಳಂತವರಾಗಿರಬೇಕು. In Colossians, let no man take captive of your mind. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಬರ್ತದೆ, ಯಾರು ಕೂಡ ನಿಮ್ಮ ಮನಸ್ಸನ್ನು ಕೆಡಿಸಬಾರದು. It says, let Christ, the glory of Christ, fill your heart. ಕ್ರಿಸ್ತನ ಮಹಿಮೆ ನಿಮ್ಮಲ್ಲಿ ಸಮೃದ್ಧಿಯಾಗಿರಲಿ. Colossians 2 says, don't be sold off to the rudiments of this world. ಮತ್ತು ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಈ ಲೋಕದ ಆ ಒಂದು ವಿಷಯಗಳಿಗೆ ನೀವು ಒಳಗಾಗಬೇಡಿ. Paul says, do not listen to the vain philosophy of this world. ಈ ಲೋಕದಲ್ಲಿರುವಂತಹ ಆ ಒಂದು ತತ್ವಶಾಸ್ತ್ರಕ್ಕೆ ನೀವು ಕೇಳಬೇಡ್ರಿ. And we have to distinguish and discriminate what is right and what is wrong. ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ನೀವು ಅದನ್ನ ಅರ್ಥೈಸಿಕೊಳ್ಳಬೇಕು ಮತ್ತು ಅದನ್ನ ಭೇದಿಸಬೇಕು. And we have to be vigilant Christians in the world. ಆದ್ರಿಂದ ನಾವು ಈ ಲೋಕದಲ್ಲಿ ಬುದ್ಧಿಯುಳ್ಳಂತ ಕ್ರೈಸ್ತರಾಗಿರಬೇಕು. May the Lord help us to be sharp Christians. ನಾವು ಕರ್ತನು ತಾನೇ ನಮಗೆ ಒಂದು ಬುದ್ಧಿವಂತ ಕ್ರೈಸ್ತರಾಗ್ಲಿಕ್ಕೆ ಆಗುವಂತ ಸಹಾಯ We need media. ನಮಗೆ ಮಾಧ್ಯಮಗಳು ಬೇಕು. We can use that for God's glory. ನಾವು ದೇವರ ಮಹಿಮೆಗೋಸ್ಕರವಾಗಿ ಅದನ್ನು ಉಪಯೋಗಿಸಬಹುದು. In 2 years everybody met through Zoom, isn't it? 2 ವರ್ಷಗಳು ಎಲ್ಲರೂ ಕೂಡ Zoom ನಲ್ಲಿ ಇರಲಿಲ್ಲ. There are a lot of good preaching in YouTube. YouTube ನಲ್ಲಿ ಒಳ್ಳೊಳ್ಳೆ ಪ್ರಸಂಗಗಳಿವೆ. There are fantastic websites for Bible studies. ದೇವರ ವಾಕ್ಯದ ಅಧ್ಯಯನಕ್ಕೋಸ್ಕರವಾಗಿ ಒಳ್ಳೊಳ್ಳೆ ವೆಬ್ಸೈಟ್ಗಳಿವೆ. There are a lot of people reaching the world through internet. ಇಂಟರ್ನೆಟ್ ಮುಖಾಂತರ ಅಥವಾ ಅಂತರ್ಜಾಲದ ಮುಖಾಂತರವಾಗಿ ಅನೇಕ ಜನರು ಲೋಕವನ್ನು ತಲುಪ್ತಾ ಇದ್ದಾರೆ. I have done lot of 1 minute and short videos with gospel content. ಆ ಒಂದು ಸುವಾರ್ತೆಯ ಕಂಟೆಂಟ್ ಇರುವಂತಹ 1 ನಿಮಿಷದ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. When the devil is using it for the bad purpose, ಆದ್ರೆ ಸೈತಾನದನ್ನ ಕೆಟ್ಟ ಉದ್ದೇಶಕ್ಕೋಸ್ಕರವಾಗಿ ಉಪಯೋಗಿಸುವಾಗ we Christians should use it for God's purpose. ನಾವು ಕ್ರೈಸ್ತರಾದಂತ ನಾವು ಸುವಾರ್ತೆಗೋಸ್ಕರವಾಗಿ ಅದನ್ನು ಉಪಯೋಗಿಸಬೇಕು. Fill the media with good news. ಆ ಒಂದು ಮಾಧ್ಯಮವನ್ನ ಶುಭ ಸಮಾಚಾರದಿಂದ ತುಂಬಿರಿ. Fill the media with the Bible. ಆ ದೇವರ ವಾಕ್ಯದಿಂದ ಮಾಧ್ಯಮವನ್ನು ತುಂಬಿಸ್ರಿ. Use the media for the encouragement and edification of God's people. ದೇವರ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರವಾಗಿ ಅವರ ಪ್ರೋತ್ಸಾಹಕ್ಕೋಸ್ಕರವಾಗಿ ಮಾಧ್ಯಮವನ್ನು ತುಂಬಿರಿ. And use the media as a tool for evangelism. ಆ ಸುವಾರ್ತಿಕರಣಕ್ಕೋಸ್ಕರವಾಗಿ ಮಾಧ್ಯಮವನ್ನ ಒಂದು ಸಲಕರಣೆಯಾಗಿ ಉಪಯೋಗಿಸ್ರಿ. May God help us to think in that line. ಆ ರೀತಿಯಾಗಿ ಆಲೋಚನೆ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. That we will be vigilant and we will use our discernment for God's glory. ನಾವು ಬುದ್ಧಿವಂತರಾಗಿ ದೇವರ ಮಹಿಮೆಗೋಸ್ಕರವಾಗಿ ಆ ಒಂದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬಂತಹ ಒಂದು ಭೇದವನ್ನ ಅಥವಾ ಆ ರೀತಿಯಾದಂತಹ ಒಂದು ಭಾವನೆಯನ್ನ ದೇವರು ತಾನು ನಮಗೆ ಸಹಾಯ ಮಾಡಲಿ. Amen. ಆಮೆನ್.